ಹಣ ಬೇಡ ಅನ್ನೋ ಥಾಟ್ನ ಎಸ್ ಕೊಡ್ತಾ ಸರ್. ಇರ್ತೀನಿ. ಹಾ, ಎಸ್. ಶಂಕರ್ ಅವರು ಆರ್ಥಿಕ ತಜ್ಞರು. ಶಂಕರ್ ಅವ್ರ ಬಾಯಿಂದ ಕೇಳಿದ್ರೆ ಇವೆಲ್ಲ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ಆ, ನೀವು ಸ್ವಲ್ಪ ಈ ಶಂಕರ್ ಹೇಳೋ ಮಾತುಗಳನ್ನೆಲ್ಲ ಕೇಳಿ, ಕೇಳೋದಷ್ಟೇ ಅಲ್ಲ, ಫಾಲೋ ಮಾಡಿ, ಇನ್ನೊಂದು ಸ್ವಲ್ಪ ಜ್ಞಾನ ತಿಳ್ಕೊಳ್ಳಿ. ಮೈಂಡ್ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಒಂದು ಪಾಯಿಂಟ್ ಹೇಳಿದ್ರು. ಮೈಂಡ್ಸೆಟ್ ವಿಷಯದ ಬಗ್ಗೆನೇ ಎಷ್ಟೊಂದು ಪುಸ್ತಕ ಬಂದ್ಬಿಟ್ಟಿದೆ. ಮಿಲಿನಿಯರ್ ಮೈಂಡ್ಸೆಟ್ ಅಂತ ಕೋರ್ಸ್ಗಳು ನಡೆಯುತ್ತೆ. ನಾನು ಆ್ಯಕ್ಚುಲಿ ತುಂಬ ಹಿಂದೆ ಅಟೆಂಡ್ ಮಾಡಿದ್ದೆ. ಸುಮ್ಮನೆ ಒಂದು ತೋರಿಸ್ಬಿಡ್ತೀನಿ. ಇನ್ಫ್ಯಾಕ್ಟ್ ಕೆಲವ್ರಿಗೆ ಅರ್ಥ ಆಗಿರಲ್ಲ, ಯಾಕೆ ಜಯಪ್ರಕಾಶ್ ಏನೋ ಸುಮ್ಮನೆ ಮಾತಾಡ್ತಾರೆ ಅಂತ ಅನ್ಕೋಬಾರ್ದು. ಈಗ ಮಿಲಿನಿಯರು, ಓಕೆ, ಮಿಲಿನಿಯರ್ ಅಂದರೆ ಏನು ಅಲ್ವಾ? ಒಂದು 10 ಲಕ್ಷ ಇದ್ರೆ ಸಾಕಲ್ಲ ಸರ್? ಸರ್, 10 ಕೋಟಿ ಇರ್ಬೇಕು ಅಟ್ಲೀಸ್ಟ್. 10 ಕೋಟಿ ಇರಬೇಕಾ ಸರ್? ಓಕೆ, 10 ಕೋಟಿ ಬೇಕು. ಓಕೆ, ಓಕೆ. ಸರ್, ನನ್ನ ಹತ್ರ ಅದನ್ನ ಇವಾಗ ಏನು ಇಲ್ಲ, ನಾನೇನೋ ಕೆಲಸ ಮಾಡ್ತಾ ಇರ್ತೀನಿ. ನಾನು ಸುಮ್ಮನೆ ಕೇಳ್ತೀನಿ, ಎಷ್ಟು ತಿಂಗಳಲ್ಲಿ ಎಷ್ಟು ವರ್ಷದಲ್ಲಿ ಕೋಟ್ಯಾಧಿಪತಿ ಆಗ್ಬೋದು ಸರ್? ಅದು ನೀವು ಡಿಸೈಡ್ ಮಾಡೋದ್ರ ಮೇಲೆ ಹೋಗುತ್ತೆ. ನೀವು ಹೌದಾ? 8 ವರ್ಷದಲ್ಲಿ ಆಗ್ಬೇಕಾ ಆಗ್ಬೋದು, ಹಾ. 10 ವರ್ಷದಲ್ಲಿ ಆಗ್ಬೇಕಾ ಆಗ್ಬೋದು. ಸೊ ನಿಮ್ಮ ಡಿಸಿಷನ್ ಮೇಲೆ ಅದು ನಿಂತಿದೆ. ಮತ್ತೆ ಓ, ನಾವು ಏನ್ ಏನು ಮಾಡಬೇಕು, ಕೆಲಸ ಯಾವ ತರ ಮಾಡ್ತೀವಿ? ನಾವು ಚೇಂಜ್ ಆಗ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬೇಕು. ಓ, ನಾನು ಎಷ್ಟು ಚೇಂಜ್ ಆಗ್ತೀನಿ, ಎಷ್ಟು ಟ್ರಾನ್ಸ್ಫರ್ಮ್ ಆಗ್ತೀನಿ ಅನ್ನೋದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಹಾಗಾದ್ರೆ. ಎಸ್, ಎಸ್, ಹಾಗಾದ್ರೆ ಈಗ ವಿಷಯಕ್ಕೆ ಬರ್ತೀನಿ. ಹಣದೊಂದಿಗೆ ನನ್ನ ನಡವಳಿಕೆ ಹೇಗಿರಬೇಕು? ಎಸ್. ಸೊ ನಾನೊಂದು ಸ್ಲೈಡ್ ಪ್ರೆಸೆಂಟ್ ಮಾಡ್ಬೋದಾ? ಯಾ ಪ್ರೆಸೆಂಟ್ ಮಾಡಿ. ಪರ್ಮಿಷನ್ ಕೇಳಿ ನಾನು ಗ್ರಾಂಟ್ ಮಾಡ್ತಾನೆ. ಸ್ನೇಹಿತರೆ, ಶಂಕರ್ ಅವರ ಅನುಭವ ಸುಮಾರು 22-23 ವರ್ಷದಿಂದ ಎಲ್ಲಾರನ್ನೂ, ಯಾರ್ಯಾರು ದುಡ್ಡು ಮಾಡಬೇಕು ಅಂತ ಇದ್ದಾರೆ ಇವ್ರ ಹತ್ರ ಬರ್ತಾರೆ. ಇವರು ಅವ್ರನ್ನ ಶ್ರೀಮಂತರು ಮಾಡ್ಯಾರೆ. ಜೊತೆಗೆ ಇವರೊಂದು 100 ಜನನ್ನ ಕೋಟ್ಯಾಧಿಪತಿಗಳು ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಾರೆ. ಅವ್ರ ಸಂಪರ್ಕಕ್ಕೆ ಬಂದವರು, ಅಥವಾ ಅವ್ರ ಕೋರ್ಸ್ ತಗೊಳ್ಳೋರು, ಅಥವಾ ಅವ್ರ ಮಾತು ಕೇಳೋರು, ಅವ್ರ ಹತ್ರ ಇನ್ವೆಸ್ಟ್ ಮಾಡೋರು. ಮತ್ತು ಇವ್ರದ್ದು ಇನ್ನೊಂದು ಏನಂದರೆ ಲೀಗಲ್ ಆ್ಯಂಡ್ ಎಥಿಕಲ್ ವೇ. ನನಗೆ ಹಾಗಾಗಿ ಶಂಕರ್ ಅವ್ರನ್ನ 2ನೇ ಬಾರಿಗೂ ಯೂಟ್ಯೂಬ್ ಲೈವ್ ಬನ್ನಿ ಸರ್, ನೀವು ನಿಮ್ಮ ಒಂದು ಭಾವನೆ ಅನಿಸಿಕೆನ ನನ್ನ ಜೊತೆ ಶೇರ್ ಮಾಡಿ ಸರ್ ಅಂತ ನಾನು ಅವ್ರನ್ನ ಕೇಳಿದೆ. ನಾನು ಅದಕ್ಕೆ ಅವ್ರು ಒಪ್ಕೊಂಡು ನಮ್ಮ ಜೊತೆ ಬಂದಿದ್ದಾರೆ. ಮೊದಲನೇದಾಗಿ ಸಮಯ ಅವ್ರು ನಮಗೆ ಕೊಟ್ಟಿರೋದಕ್ಕೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಓಕೆ. ಸೊ ಹಣದೊಂದಿಗೆ ನನ್ನ ನಡವಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದೇನೆ. ಅದಕ್ಕೆ ಯಾವ ಥರ ಅವ್ರು ನಮಗೆ ಜಸ್ಟಿಫಿಕೇಶನ್ ಕೊಡ್ತಾರೆ, ಹೇಳ್ತಾರೆ, ಬನ್ನಿ. ಎಸ್ ಶಂಕಾ. ಎಸ್ ಸರ್. ಸೊ ಮೊದಲನಾಗಿ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ನನ್ನ ಇಲ್ಲ ಕರೆದಿದ್ದಕ್ಕೆ ಅದು ಧನ್ಯವಾದ. ಫುಲ್ ಫ್ರೇಮ್. ಗುಡ್. ಹಾ. ಚೆನ್ನಾಗಿದೆ ಸರ್. ಇದು ಏನು ಸರ್, ದುಡ್ಡಿನ ಗಿಡನ ಇದು? ಸೊ ದುಡ್ಡು ಯಾವಾಗ ನಾವು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ತೀವಿ, ಅದು ಹಾ. ಮರವಾಗಿ ಬೆಳೆಯುತ್ತೆ. ಈ ಓಕೆ. ತರ ಒಂದು ಹೆಮ್ಮರವಾಗಿ ಬೆಳೆದು ನೀವಲ್ದಿರ ನಿಮ್ಮ ನೆಕ್ಸ್ಟ್ ಪೀಳಿಗೆ ಕೂಡ ಈ ಗಿಡದ ಕೆಳಗೆ ಇಲ್ಲ ಮರದ ಕೆಳಗೆ ಆ, ಓ, ಒಂದು ಅಂದ್ರೆ ಜೀವನ ಆಕ್ಚುಲಿ ಮಾಡ್ಬೋದು. ಮುಂದಿನ ಜನಾಂಗ ನೆನೆಸ್ಕೋಬೇಕು ನಮ್ಮನ್ನ ಅಂದ್ರೆ, ನಮ್ಮ ಫೋಟೋನಾರು ಎದುರುಗಡೆ ಹಾಕೋಬೇಕು ಅಂದ್ರೆ ಅವ್ರಿಗೆ ಏನಾದ್ರು ಬಿಟ್ಟು ಹೋಗ್ಬೇಕು ನಾವು. 100%. ಓಕೆ. ಬಿಟ್ಟು ಯಾರು ಬಿಟ್ಟು ಹೋಗ್ತೀರಾ ಅಂತ ಹೋಗಿದಾರೋ ಅವ್ರ ಹೇಳ್ತಾ ಇದ್ದೀರಾ? ಫೋಟೋ ಎಲ್ಲ ಇನ್ನೂ ಗೋಡೆ ಮೇಲೆ ಇದೆ ಸರ್. ಗುಡ್, ಗುಡ್. ಎಸ್ ಸರ್, ಪ್ಲೀಸ್. ಸೊ ಹಣದ ಜೊತೆ ಒಂದು ನಮ್ಮ ಬಿಹೇವಿಯರ್ ಏನಿದೆ, ಲಾಸ್ಟ್ ಟೈಮು ನಾವು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ. ಇದು ಒಂದು ಪ್ರೋಗ್ರಾಮಿಂಗ್ ಅಂತಾನೆ ಹೇಳ್ಬೋದು. ನಾವು ಯಾವ ತರ ನಾವು ನಮ್ಮ ಥಾಟ್ಸ್ ಆಗಲಿ, ನಮ್ಮ ಯೋಚನೆಗಳಾಗ್ಲಿ, ನಮ್ಮ ಆಕ್ಷನ್ಸ್ ಆಗಲಿ ಹೆಂಗೆ ನಾವು ಚೇಂಜ್ ಮಾಡ್ಕೊಂತೀವೋ ಅದರ ಮೇಲೆ ನಮ್ಮ ಹಣ ಹೆಂಗೆ. ಬೇಸಿಕ್ ಆಗಿ ಏನಿಂದ ಹೇಳ್ತೀನಿ ಅಂದ್ರೆ, ನಮ್ಮ ಥಾಟ್ಸ್ ಏನಿರುತ್ತೆ ಅದ್ರ ಪ್ರಕಾರ ನಾವು ಒಂದು ಆಕ್ಷನ್ನ ನಾವು ಪ್ಲಾನ್ ಮಾಡಿರ್ತೀವಿ. ಈಗ ನನಗೆ ಹಣ ಒಳ್ಳೇದಂದಾಗ ಒಳ್ಳೇದು, ಕೆಟ್ಟದಂದಾಗ ಕೆಟ್ಟದು. ಸೊ ಅದು ಮೈಂಡಲ್ಲಿ ಒಂದು ರಿಜಿಸ್ಟರ್ ಆದಾಗ ಏನಾಗುತ್ತೆ, ಅದರ ನಿಟ್ಟಿನಲ್ಲೇ ನಮ್ಮ ಆಕ್ಷನ್ಸ್ ಅನ್ನೋದು ವರ್ತನೆಗಳು ಹಂಗೆ ಇರುತ್ತೆ. ಅದು ಆಟೋಮ್ಯಾಟಿಕ್ ಆಗೋಗುತ್ತೆ, ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಈ ಕೆಲಸ ಮಾಡುತ್ತೆ. ಹಂಗಾಗಿ ನಾವು ಇದನ್ನ ರೂಪಿಸ್ಕೊಳ್ಳಿಲ್ಲ ಅಂದಾಗ ನಮ್ಮ ಹಣ ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ನಿಮ್ಮ ಜೊತೆ ನೀವು ಹಣದ ಜೊತೆ ಯಾವ ರೀತಿ ಸಂಬಂಧ ಬೆಳೆಸ್ಕೊಂಡಿದ್ದೀರಾ, ಸೊ ಈ ಸಂಬಂಧ ಹೇಗಿದೆ, ನೀವು ಪ್ರೀತಿಸ್ತೀರಾ. ಇವಾಗ ನೀವು ನಿಮ್ಮ ಜೊತೆ ಇರೋ
ಜೊತೆಗೆ ಹೆಂಗೆ ನೀವು ನಡ್ವಳ್ಕೊಂತೀರಾ, ನಡ್ಸ್ಕೊ ನಡೀತೀರಾ, ಹೌ ಡು ಯು ಬಿಹೇವ್ ವಿತ್ ಪೀಪಲ್, ನಿಮ್ಮ ಜೊತೆ ಇರೋರ್ ಜೊತೆ ಹೆಂಗ್ ಬಿಹೇವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅವ್ರ ಬಿಹೇವಿಯರ್ ಇರುತ್ತೆ. ಸರಿನಾ ತಪ್ಪಾ ಜೆ ಪಿ ಸರ್? ನಾನು ಕೇಳ್ತಿರೋ ಎಸ್, ಸರಿನಾ ತಪ್ಪಾ? ಖಂಡಿತ ಸರಿ, ಖಂಡಿತ ಸರಿ. ಬೇರೆಯವ್ರ ಮೈಕೆಲ್ಲ ಆಫ್ ಆಗಿರುತ್ತೆ. ಕರೆಕ್ಟ್, ನಿಮ್ ಜೊತೆನೆ ಮಾತಾಡ್ತೀನಿ ನಾನು. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸೊ ನಾವು ಇನ್ನೊಬ್ಬರ ಜೊತೆ ಹೆಂಗ್ ನಡ್ಕೊಂತೀವಿ ಅದ್ರ ಮೇಲೆ ನಮ್ಮ ಜೊತೆ ಅವ್ರು ಹೆಂಗ್ ನಡ್ಕೊಂತಾರೆ ಅನ್ನೋದೇ ಡಿಸೈಡ್ ಆಗುತ್ತೆ ಅಲ್ವಾ? ಎಸ್. ಅದೇ ರೀತಿ ಹಣದ ಜೊತೆ ನಾನು ಹೆಂಗ್ ನಡ್ಕೋತೀನಿ ಅದ್ರ ಮೇಲೆ ಹಣ ನನ್ನ ಜೊತೆ ಇರುತ್ತೋ ಇಲ್ವೋ, ನನ್ನ ಜೊತೆ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಹಾಗಾಗಿ ನನ್ನ ಥಾಟ್ ಪ್ರೊಸೆಸ್, ನನ್ನ ಬಿಹೇವಿಯರ್ ಏನಿದೆ ಅನ್ನೋದು ನಾವು ತಿಳ್ಕೋಬೇಕು. ಫಸ್ಟ್ ಫಸ್ಟ್ ಕರೆಕ್ಟ್. ಕೆಲಸ, ನಾನು ಎಸ್. ಶ್ರೀಮಂತ ಆಗಬೇಕು ಅಂದ್ರೆ ನನ್ನ ಜೊತೆ, ಹಣದ ಜೊತೆ ನನ್ನ ಸಂಬಂಧ ಹೇಗಿದೆ ಅನ್ನೋದು ನಾನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ, ಕೆಲವು ಟಿಪ್ಸ್ ನಾನು ಕೊಡ್ತೀನಿ. ಅದಕ್ಕೆ ಮುಂಚೆ ಇದೊಂದು ಕೋಟ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಹೌದು, ನಾನು ಬಿಕಮಿಂಗ್ ಓದ್ತೀನಿ, ವೆಲ್, ನೀವು ಎಕ್ಸ್ಪ್ಲೈನ್ ಮಾಡಿ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಬಿಕಮಿಂಗ್ ವೆಲ್ದಿ ಈಸ್ ನಾಟ್ ಎ ಮ್ಯಾಟರ್ ಆಫ್ ಹೌ ಮಚ್ ಯು ಅರ್ನ್, who your parents are, or what you do. It is a matter of managing your money properly. ಒಂಥರ ಎಚ್ಚರಿಕೆ ಗಂಟೆ ಕೊಟ್ಟ ಹೇಳ್ದಂಗಿದೆಯಲ್ಲ ಸರ್ ಇದು. ಸೊ ಇವರು ಕೂಡ ನೋಯಲ್ ಜಾನ್ ಅನ್ನೋರು, ಹಿ ಈಸ್ ಆಲ್ಸೋ ಆಥರ್ ಆಫ್ ನಿಯರ್ಲಿ 15 ಬುಕ್ಸ್ ಅಬೌಟ್ ಮನಿ. ಇವರು ಗುಡ್ ಗುಡ್. 1940ಲಿ ಇದ್ದಂಥವ್ರು, ಹ್ಮ್. 1940ಲಿ ಬರ್ದಿರುವಂತ ಬುಕ್ಸ್. ಸೊ ಅವರು ಈ ಕೊಟೇಶನ್ ಕೊಟ್ಟಿರೋದು. ಸೊ ಓ. ನೀವು ಹಣದ ಜೊತೆ, ಹಣ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಹ್ಮ್. ಎಲ್ಲಿ ಎಲ್ಲಿ ಹುಟ್ಟಿದ್ದೀರಾ, ಯಾರ ಮನೇಲಿ ಹುಟ್ಟಿದ್ದೀರಾ, ಯಾರು ನಿಮ್ಮ ಪೇರೆಂಟ್ಸು, ಹೆಂಗಿದೆ ಅದೆಲ್ಲ ಸಂಬಂಧ ಅಲ್ಲ. ನೀವು ನಿಮ್ಮ ಲೈಫಲ್ಲಿ ಹಣನ ಕರೆಕ್ಟಾಗಿ ನೀವು ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂದ್ರೆ, ಸೊ ದೆನ್ ಯು ವಿಲ್ ಡೈ ಆಲ್ಸೋ ಪೂರ್. ನೀವು ಹ್ಮ್. ಹುಟ್ಟುವಾಗ ಪೂರ್ ಆಗಿದ್ದು ಸಾಯೋವಾಗೂ ಪೂರ್ ಆಗಿದ್ದೆ, ದಟ್ ಈಸ್ ಯೋರ್ ಮಿಸ್ಟೇಕ್. ಓಕೆ, ಅದು ಬಿಲ್ ಗೇಟ್ಸ್ ಅದನ್ನ ಎಂಫಸೈಸ್ ಮಾಡಿದ್ದಾರೆ. ಎಸ್, ಎಸ್. ಎಸ್ ಸರ್. ಸೊ ಸರ್ ಇಟ್ಸ್ ಆಲ್ ಹಾಗಾದ್ರೆ ಅಬೌಟ್, ನಮ್ಗೆಲ್ಲ ಏನಂದ್ರೆ ಈ ಬಿಹೇವಿಯರ್ ಹೇಳ್ತಾ ಇದ್ರಿ, ಹೇಳ್ಬಿಡಿ, ಇದು ಕಂಪ್ಲೀಟ್ ಮಾಡ್ಬಿಡಿ. ಎಸ್, ಇಟ್ಸ್ ಆಲ್ ಅಬೌಟ್ ಮ್ಯಾನೇಜಿಂಗ್ ಮನಿ. ಆ ಮ್ಯಾನೇಜಿಂಗ್ ಮನಿ ಅನ್ನೋದು ನಮ್ಮ ಬಿಹೇವಿಯರ್ ಮೇಲೆ ಹೋಗುತ್ತೆ. ಸೊ ಹ್ಮ್ ಹ್ಮ್ ಹ್ಮ್. ಇದನ್ನ ನಾವು ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕಂದ್ರೆ ಒಂದು ಕೆಲವು ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ, ಯಾವ ತರ ಜನ ಇರ್ತಾರೆ ಓಕೆ. ಅಂತ. ಇದರಲ್ಲಿ ವಿವಿಧವಾದ ಜನ ಇದ್ದಾರೆ. ದೇರ್ ಹ್ಮ್. ಆರ್ ಪೀಪಲ್ ಹೂ ಆರ್ ಸೇವರ್ಸ್, ಸ್ಪೆಂಡರ್ಸ್ ಅಂಡ್ ದೇ ಆರ್ ಶೇರರ್ಸ್. ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈ ಆದ್ರೂ ಇವತ್ತು ಯೂಟ್ಯೂಬ್ ಲೈವ್ ಅಲ್ಲಿ ಬೇರೆ ಜನ ಇರ್ಬೋದು, ಆದ್ರೂ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ನನಗೇನು ಅರ್ಥ ಆಗಿದೆ ಹೇಳ್ತೀನಿ. ಎಸ್ ಸೇವರ್ ಸರ್, ಅಂದ್ರೆ ಚೆನ್ನಾಗಿ ಉಳಿಸ್ತಾ ಇರೋನು. ಎಸ್, ಸ್ಪೆಂಡರ್ ಮಜಾ ಉಡಾಯಿಸು ಅಂದನು. ಎಸ್, ಶೇರರ್ ನಾನ್ ಚೆನ್ನಾಗಿರೋ ಜೊತೆಗೆ ನನ್ನ ಅಕ್ಕಪಕ್ಕರು ಚೆನ್ನಾಗಿರ್ಲಿ ನಾನು. ಕರೆಕ್ಟ್, ಗ್ಯಾಂಬ್ಲರ್ ಅದೇನೋ ಮುಂಚೆ ನಮ್ಗೆ ಆ ಕುದುರೆ ಬಾಲ ಅನ್ನೋರು, ಹಾ, ಅಥವಾ ಇನ್ನೊಂದೇನೋ ಎಲ್ಲೋ ಹೋಗಿ ತಗೊಂಡಾಗ ಹಾಕ್ಬಿಟ್ಟು ಜೈ ಅಂದ್ಬಿಡೋದು ಲಾಟ್ರಿ. ಕರೆಕ್ಟ್, ಇನ್ನು ಕೊನೆಯವನು ಇನ್ವೆಸ್ಟರು, ದುಡ್ಡನ್ನ ಹೂಡಿ ಮರದ ಬೀಜ ಹಾಕಿ ಆ ಗಿಡ ಬೆಳೆಸಿ ಮರ ಮಾಡೋನು. ಕರೆಕ್ಟ್, ಕರೆಕ್ಟಾಗಿ ಹೇಳದ್ನ ಸರ್? ನಿಜ ಸರ್. ಸೊ ಸೇವರ್ ಅಂದ್ರೆ ನೀವು ಹೇಳ್ದಂಗೆ ಹಣ ಉಳಿಸಿ ಅದನ್ನ ಬೆಳೆಯೋದನ್ನ ನೋಡೋದು ಇಷ್ಟಪಡೋನು. ಹ್ಮ್ ಓಕೆ, ಇದು ಇವ್ರ ಪರ್ಸನಾಲಿಟಿ ಹೆಂಗೆ, ಯಾವ ತರ ಚೇಂಜ್ ಆಗುತ್ತೆ, ಹೇಗಿರ್ತಾರೆ ಅಂದ್ರೆ, ಇವರು ಲೈಫಲ್ಲಿ ಅವರು ಚಿಕ್ಕವರಿದ್ದಾಗ ಅವ್ರ ಮೈಂಡ್ ಸೆಟ್ ಏನಿರುತ್ತೆ, ಹಣ ಇಲ್ದಿರ ಸಾಕಷ್ಟು ಕಷ್ಟಪಟ್ಟಿರೋರು, ಹಣ ಇನ್ನ ನಾವು ಉಳಿಸಿಲ್ಲ, ನಾವು ಬೆಳೆಸಲಿಲ್ಲ ಅಂದ್ರೆ ನಮ್ಮ ಲೈಫಲ್ಲೂ ಚೆನ್ನಾಗಿರಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಜಾಸ್ತಿ ಒಲವು ಕೊಡೋರು, ಅದನ್ನ ಜಾಸ್ತಿ ನೋಡೋದು, ಇಟ್ಕೊಳ್ಳೋದನ್ನೇ ಜಾಸ್ತಿ ಪ್ರೀತಿಸ್ತಾರೆ. ಅವರು ಖರ್ಚು ಮಾಡೋದೇ ತುಂಬಾ ಕಮ್ಮಿ, ಖರ್ಚೆ ಮಾಡಲ್ಲ ಅವರು. ದಟ್ ಈಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಓಕೆ, ಸೊ ಈ ಖರ್ಚು ಮಾಡದಿರೋದು ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್. ಯು ಹ್ಯಾವ್ ಟು ಯು ಹ್ಯಾವ್ ಟು ಸ್ಪೆಂಡ್. ಓಕೆ, ಸೊ ಕೆಲವ್ರು ಹೆಂಗೆ ಅಂದ್ರೆ, ಈ ಸ್ಪೆಂಡರ್ಸ್ ತುಂಬಾ ಆ, ಹ್ಮ್ ಖರ್ಚು ಮಾಡ್ತಾರೆ, ಖರ್ಚು ಹ್ಮ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಅವ್ರು ಉಳಿಸೋದಕ್ಕೆ ಇಷ್ಟನೇ ಪಡೋದಿಲ್ಲ. ಹ್ಮ್ ಹ್ಮ್ ಅವ್ರಿಗೆ ಅವ್ರದ್ದು ಒಂದು ಲೈಫಲ್ಲಿ ಅವ್ರದೇ ಆದಂತ ಸಮಸ್ಯೆಗಳು, ಅವ್ರ ಮಕ್ಕಳಾಗಿದ್ದಾಗ ಯಾವ ತರ ಅವ್ರ ಮನೆಯಲ್ಲಿರುವಂತ ಪರಿಸ್ಥಿತಿಗಳು ಹೆಂಗೆ ಆ ಇರುತ್ತೋ ಅದ್ರ ಮೇಲೆ ಈ ಮೋಲ್ಡ್ ಆಗಿರ್ತಾರೆ ಜನ. ಓಕೆ, ಸೊ ಹ್ಮ್ ಹ್ಮ್ ಈ ಬಿಹೇವಿಯರ್ ಏನಾಗುತ್ತೆ ಅಂದ್ರೆ, ನಾವು ಸಾಕಷ್ಟು ದುಡ್ಡು ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಖರ್ಚು ಮಾಡೋ ಕಡೆನೆ ಒಲವಿರುತ್ತೆ. ಹಾ. ಯಾಕಂದ್ರೆ ಅವರಲ್ಲಿ ತುಂಬಾ ಸಪ್ರೆಸ್ ಮಾಡ್ಬಿಟ್ಟಿರ್ತಾರೆ ಜನ. ಏನು ಆ ಹಣ ಇದ್ರೂ ಖರ್ಚು ಮಾಡಕ್ ಕೊಟ್ಟಿಲ್ಲ. ಓಕೆ, ಅನುಭವಿಸಿಲ್ಲ. ಅವ್ರ ಅಪ್ಪ ಅಮ್ಮ ಹೆಂಗೆ ಅವರು
ಅವ್ರನ್ನ ಹೆಂಗೆ ಅವರು ತಯಾರಿ ಮಾಡಿರ್ತಾರೆ, ಇಲ್ಲಾಂದ್ರೆ ಅವ್ರನ್ನ ಹೆಂಗ್ ಸಪ್ರೆಸ್ ಮಾಡಿರ್ತಾರೆ ಮಕ್ಕಳಾಗಿದ್ದಾಗ. ಅವ್ರಿಗೆ ಅನ್ಸಿರುತ್ತೆ, ಮಕ್ಕಳಿಗೆ ಗೊತ್ತಾಗಿರುತ್ತೆ ಈ ಹ್ಮ್ ಅಪ್ಪನ ಹತ್ರ ದುಡ್ಡಿದೆ ಅಂತ, ಆದ್ರೂ ಖರ್ಚು ಮಾಡ್ತಿಲ್ಲ. ಇವಾಗ ಹ್ಮ್ ಅವ್ರಿಗೇನಾಗಿರುತ್ತೆ, ಅವರು ದುಡ್ಡು ಮಾಡಕ್ ಶುರು ಮಾಡಿದಾಗ ದೇ ವಿಲ್ ಸ್ಟಾರ್ಟ್ ಸ್ಪೆಂಡಿಂಗ್ ಅ ಲಾಟ್. ಓಕೆ. ಓಕೆ ಸೊ ಈ ಓಕೆ ಹಣ ಯಾವಾಗ ಬಂದಾಗ ಜಾಸ್ತಿ ಖರ್ಚು ಮಾಡಕ್ ಇಷ್ಟಪಡ್ತಾರೆ, ದಟ್ ಮೇಕ್ಸ್ ನೋ ಸೆನ್ಸ್. ಸೊ ಈ ಮೈಂಡ್ ಸೆಟ್ ಇರೋರು ಚೇಂಜ್ ಮಾಡ್ಕೋಬೇಕು. ಅವ್ರು ಹೆಂಗೆ ಅದನ್ನ ಚೇಂಜ್ ಮಾಡ್ಕೊಂಡಂಗೆ ಅವ್ರದ್ದು ಮನಿ ಥಾಟ್ಸ್ ಚೇಂಜ್ ಆಗತ್ತೆ. ಹ್ಮ್ ಖರ್ಚು ಮಾಡೋ ಕಡೆಯಿಂದ ಉಳಿಸೋ ಕಡೆಗೆ ಸ್ವಲ್ಪ ಒಲವನ್ನ ಕೊಡ್ತಾರೆ. ಓಕೆ. ಹ್ಮ್ ದೇರ್ ಆರ್ ಪೀಪಲ್ ಹೂ ಆರ್ ಶೇರರ್ಸ್. ಅಂದ್ರೆ ಅವರು ಜಾಸ್ತಿ ಜನ ನೋಡಿರ್ತಾರೆ ಈ ತರ ಆ, ಹ್ಮ್ ಕಷ್ಟಪಡೋರು. ಓಕೆ ಆಮ್, ಈ ಏನಂದ್ರೆ ದುಡ್ಡು ಇಟ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಇನ್ನೊಬ್ರು ಕೊಟ್ಬೇಡ, ಅವರು ಲೈಫಲ್ಲಿ ಚೆನ್ನಾಗಾಗ್ಲಿ, ಇಲ್ಲಾಂದ್ರೆ ಅವ್ರ ಲೈಫಲ್ಲೂ ಕಷ್ಟ ಇದೆ. ಸೊ ಬೇರೆಯವ್ರನ್ನ ಖುಷಿಯಾಗಿ ನೋಡಕ್ ಇವ್ರು ಇಷ್ಟಪಡ್ತಾರೆ ಓಕೆ ಅಂತವ್ರು ಓಕೆ ಶೇರರ್ಸ್. ಹಾ ಸೊ ಸರ್, ಬಟ್ ಒಂಥರ ಅವ್ರಿಗೆ ಕನ್ನಡಿ ಹಿಡಿತಾ ಇದ್ದೀರಲ್ಲ ಸರ್, ನೀವ್ ಹೆಂಗ್ ನೋಡ್ಕೊಂಬಿಡಿ ಅಂತ, ನೀವ್ ಯಾರು ಅಂತ ಇಲ್ಲಿ ನೋಡ್ಕೊಂಬಿಡ್ಬೋದು ಈಸಿಲಿ, ಹಾ, ಈಸಿಯಾಗಿ. ಕರೆಕ್ಟ್. ಸೊ ಈ ಆ, ನಾವು ಯಾವಾಗ ಇದನ್ನ ನಾವು ಅರ್ಥ ಮಾಡ್ಕೊಂತೀವಿ, ನಾನು ಇದೇ ತರ ಕ್ಯಾಟಗರಿ ಪರ್ಸನ್. ಮತ್ತೆ ಇನ್ನೊಂದು ಏನಂದ್ರೆ, ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಒಬ್ಬರ ಮೈಂಡ್ ಅಲ್ಲಿ ಎಲ್ಲಾ ತರ ಜನನು ಇರ್ತಾರೆ. ಈ ಎಲ್ಲಾ ತರ ಅಂದ್ರೆ ಕ್ಯಾರೆಕ್ಟರ್ ಒಬ್ಬನೇ ಮನುಷ್ಯ ಬೇರೆ ಬೇರೆ ಟೈಮಲ್ಲಿ ಹಿಂಗ್ ಆಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ. ಅವ್ರು ಹ? ಹೇಳ್ತಿರೋದಂದ್ರೆ, ಒಂದೇ ಮನ್ಸಿನಲ್ಲಿ ಒಂದೊಂದು ರೀತಿ ಆದಂತ ಕ್ಯಾರೆಕ್ಟರಿಸ್ಟಿಕ್ ಜಾಸ್ತಿ ಇರುತ್ತೆ. ಅಂದ್ರೆ ನಾನು ಅಂದ್ರೆ ಸೇಮ್ ಪ್ರಯಾರಿಟಿ ಅಂತ ಪದ ಬಳಸ್ಬೋದಾ? ಪ್ರಯಾರಿಟಿ ಇರುತ್ತೆ. ಪ್ರಯಾರಿಟಿ ಅನ್ನೋದಕ್ಕಿಂತ ನಾನು ಹೇಳೋದು, ಆ, ಅದ್ರ ಕಡೆ ಒಂದು ನ್ಯಾಚುರಲ್ ಟೆಂಡೆನ್ಸಿ ಅಂತ ಇರುತ್ತೆ. ನ್ಯಾಚುರಲ್ ಟೆಂಡೆನ್ಸಿ. ಅಂದ್ರೆ ಏನ್ ಗೊತ್ತಾ, ಕೆಲವ್ರಿಗೀಗ ಇನ್ವೆಸ್ಟರ್ ಆಗ್ಬಿಟ್ರೆ ಫಸ್ಟ್ ಇನ್ವೆಸ್ಟ್ ಮಾಡ್ಬಿಡೋಣ, ಉಳ್ದಿದ್ದು ಆಮೇಲೆ ಆಟ ಆಡೋಣ ಅಂತ ಬರುತ್ತೆ. ಕರೆಕ್ಟ್. ಗ್ಯಾಮ್ಲರ್ ಆದ್ರೆ ಫಸ್ಟ್ ಗ್ಯಾಂಬಲ್ ಮಾಡೋಣ, ಉಳ್ದಿದ್ ನೋಡೋಣ ಅಂತ ಅನ್ಸುತ್ತೆ. ಕರೆಕ್ಟ್. ಶೇರ್ ಮಾಡೋಣ ಆದ್ರೆ ಫಸ್ಟ್ ಶೇರ್ ಮಾಡ್ಬಿಡೋಣ ಅನ್ಸುತ್ತೆ. ಕರೆಕ್ಟ್. ಸ್ಪೆಂಡರ್ ಆದ್ರೆ ಫಾಸ್ಟ್ ಖರ್ಚು ಮಾಡೋಣ ಆಮೇಲೆ ನೋಡ್ಕೊಳ್ಳೋಣ ಬಿಡುಗರು ಅಂತಾನೆ. ಈ ಸೇವ್ ಮಾಡೋಣ, ಫಸ್ಟ್ ಸೇವ್ ಮಾಡ್ಬಿಡೋಣ ಆಮೇಲೆ ನೋಡೋಣ ಅಂದ್ಬಿಟ್ಟು ಬರೀ ಸೇವ್ ಮಾಡ್ಕೊಂಡು ಹಿಂದೆ ಎಲ್ಲ ಯಾವುದೋ ಡಬ್ಬಿಲಿ ಹಾಕ್ತಾ ಇದ್ರಲ್ಲ ಆ ಥರ ಹಾಕಿ ಬರೀ ಸೇವ್ ಮಾಡ್ಕೊಂಡೇ ಇರ್ತಾರೆ, ಬೆಳೆಸೋದಿಲ್ಲ ಅದು. ಕರೆಕ್ಟ್. ನಿಜ. ಅಲ್ವೇ? ನಿಜ. ಆ? ನೋಡಿ, ನಮ್ಮ ಜನರ ಮಾತು ನನ್ನ ಬಾಯಲ್ಲಿ ಬಂತು. ಆ? ಸೊ ಈ ಗ್ಯಾಮ್ಲರ್ಸ್ ಅನ್ನೋರು ಇರ್ತಾರಲ್ಲ, ಇವರು ಆ. ಒಂಥರ ಒಂದು ಹೈ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ದುಡ್ಡಲ್ಲಿ ಹ್ಮ್ ದುಡ್ಡು ಹಾಕಿದಾಗ ಒಂದು ರೀತಿಯಾದಂತ ಹೆಚ್ಚಿನ ರಿಟರ್ನ್ಸ್ ಬರಬೇಕು, ಗಳಿಕೆ ಜಾಸ್ತಿ ಇರಬೇಕು, ನಾನು ಎಷ್ಟು ಹಾಕಿದ್ರೆ ಅದಕ್ಕೆ ಜಾಸ್ತಿ ಬರಬೇಕು. ಅದಕ್ಕೆ ಎಷ್ಟಾದ್ರೂ ತಗೊಂತಾರೆ, ಅವ್ರ ದುಡ್ಡು ಹೋದ್ರೂ ಚಿಂತಿಲ್ಲ, ಬಟ್ ಆದ್ರೂ ನಾನು ಆಡ್ಬೇಕು. ಸರ್, ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಕ್ಯಾಸಿನೋಗಳಿಗೆ ಹೊಟ್ಟೋಗ್ತಾರೆ ಸರ್. ಹೌದು ಸರ್, ಹೌದು. ಅಲ್ಲಿ ಹೋಗ್ಬಿಟ್ಟು ಕಟ್ಟಣ ಅಂದ್ಬಿಟ್ಟು ನಾನು ಹೋಗಿ ನೋಡ್ಕೊಂಬಂದೆ ಒಂದೆರಡು ದೇಶಕ್ಕೆ ಹೋದಾಗ ಹೆಂಗೆ ಕಟ್ತಾರೆ ಅಂತ. ಹಾ. ಸರ್, 75, 80, 90 ವರ್ಷದಲ್ಲ ಕೂತ್ಕೊಂಡು ಆಡ್ತಾ ಇದ್ರು ಸರ್. ಅವರು ಲೈಫ್ ಲಾಂಗ್ ಆಡ್ತಿರ್ತಾರೆ. ಕೆಲವರೆಲ್ಲ ಹೆಂಗೆ ಇರುತ್ತೆ ಅಂದ್ರೆ, ದೇ ನೋ ಹೌ ಮಚ್ ಟು ಪ್ಲೇ. ನಾನು ಎಷ್ಟು ನಾನು ಆಟ ಆಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಆಟ ಆಡ್ತಾರೆ ಅಂತವ್ರು, ಓಕೆ. ಹ್ಮ್ ಬಟ್ ಕೆಲವರು ಅದನ್ನ ಮೀರಿ ಆಟ ಆಡ್ತಾರೆ. ಅಂದ್ರೆ ನನ್ನ ಹತ್ರ ಇರೋ ದುಡ್ಡು ಮೀರಿ ಆಟ ಆಡೋದನ್ನ ಕಂಟಿನ್ಯೂ ಮಾಡ್ತಾರಲ್ಲ, ಅಲ್ಲೇ ಸಮಸ್ಯೆ ಆಗೋದು. ಓಕೆ. ಅಲ್ಲಿ ಪಗಡೆ ಆಟ ನೆನೆಸ್ಕೋಬೇಕು, ಧರ್ಮರಾಯನ್ ನೆನೆಸ್ಕೋಬೇಕು, ಹೌದು. ಮಹಾಭಾರತ ನೆನೆಸ್ಕೋಬೇಕು, ಕರೆಕ್ಟ್. ಎಷ್ಟು ಹುಷಾರಾಗಿ ಏನು ಇಡಬೇಕು ನೋಡ್ಕೋಬೇಕು. ನಿಜ. ನಿಜ. ಎಲ್ಲಿ ಎಸ್ ಸರ್. ತನಕ ಹೋಗ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಕರೆಕ್ಟ್ ಕರೆಕ್ಟ್, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಸರ್, ಆದರೆ ಈಗ ನಮಗೆ ಯೋಚಿಸೋ ಮಾರ್ಗಗಳಿದೆಯಲ್ಲ, ಹ್ಮ್. ಸರಳವಾಗಿ ಈಗ ಏನಂದ್ರೆ ಜಾಸ್ತಿ ಜನ ಕೆಲಸ ಮಾಡ್ಕೊಂಡಿರೋರ್ದು ವರ್ಗನೇ ಜಾಸ್ತಿ ಸರ್. ಆ ಆ, ಕರೆಕ್ಟ್. ಏನೋ ಒಂದು ಹಣನ ಬರುತ್ತೆ, ನನಗೆ ಬಂದಿದ್ದನ್ನ ಯೋಜಿಸ್ಬೇಕು ಚೆನ್ನಾಗಿ, ಅದಕ್ಕೊಂದು ಸ್ವಲ್ಪ ಸಿಂಪಲ್ ಸ್ಟೆಪ್ಸ್ ಕೊಡಿ ಸರ್. ಎಸ್. ಸೊ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಹ್ಮ್ ಎದಕ್ಕೆ ಇದನ್ನ ರೀಟ್ರೇಟ್ ಮಾಡ್ತೀನಿ ಅಂದ್ರೆ, ಇದು ಹ್ಮ್ ಸಾಕಷ್ಟು ಸಿಂಪಲ್ ಆಗಿ ಹೇಳಿರುವಂತ ವಿಷಯ. ಹ್ಮ್ ಇದು ಏನಕ್ಕೆ ನಾವು ಆ ಜಾರ್ ಸಿಸ್ಟಮ್ ಯೂಸ್ ಮಾಡಬೇಕು, ಯಾವ ರೀತಿ ನಾವು ಇದನ್ನ ಸಪರೇಟ್ ಆಗಿ ದುಡ್ಡು ತೆಗಿಬೇಕು. ಈಗ ಇಲ್ಲಿ ನಾವು ಮಾತಾಡಿದ್ವಿ ಯಾರ್ಯಾರು ಯಾವ್ಯಾವ ತರ ಕ್ಯಾರೆಕ್ಟರಿಸ್ಟಿಕ್ ಇಟ್ಕೊಂಡಿರ್ತಾರೆ ಅಂತ. ಅದೇ ರೀತಿ ಇಲ್ಲಿ ಏನಾಗತ್ತೆ ಅಂದ್ರೆ, ದೇ ಹ್ಯಾವ್ ಎಲ್ಲ ರೀತಿ ನನ್ನ ಫೀಲಿಂಗ್ಸ್ ಮನಿ ಜೊತೆ ಇರೋದು. ನಾನು ಸ್ಪೆಂಡರ್ ಆಗಿರ್ಬೋದು, ನಾನು ಸೇವರ್ ಆಗಿರ್ಬೋದು, ನಾನು ಗ್ಯಾಮ್ಲರ್ ಆಗಿರ್ಬೋದು, ಇನ್ವೆಸ್ಟ್ ಆಗಿರ್ಬೋದು, ಎಲ್ಲ ಆ, ರೀತಿ ಕ್ಯಾರೆಕ್ಟರ್ಗು ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈ ಪರ್ಟಿಕ್ಯುಲರ್ ಸಿಸ್ಟಮ್ ಇಂದ. ಓಕೆ. ಓಕೆ ಸೊ ಓಕೆ ನೆಸೆಸಿಟಿ ಅಂದ್ರೆ
ಬಾ ಬಾಳ್ಬೇಕಾದ್ರೆ ನನಗೆ ಬೇಕಾಗಿರುವಂತ ನೆಸೆಸರಿ ಐಟಮ್ಸ್ನ ನನ್ನ ಜೀವನ ಮಾಡೋದಕ್ಕೆ ಏನ್ ಬೇಕೋ ಅದನ್ನ ನನ್ನ 100 ರೂಪಾಯಲ್ಲಿ ಬಂದಾಗ 55 ರೂಪಾಯಿ ಇದಕ್ಕೆ ಖರ್ಚು ಮಾಡ್ಬೋದು. ಓಕೆ, ಹ್ಮ್ ನನ್ನ 55 ರೂಪಾಯಿಗಿನ್ನ ನಾನು 100 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ನೀವು ನಿಮ್ಮ ಏನು ಇನ್ಕಮ್ ಏನಿದೆ ಅದನ್ನ ಬೆಳೆಸ್ಕೋಬೇಕಾಗತ್ತೆ. ಯು ನೀಡ್ ಟು ಇನ್ಕ್ರೀಸ್ ಯುವರ್ ಇನ್ಕಮ್. ಅವಾಗ ಓಕೆ. ನಿಮ್ಮ 55%ಗೆ ಅದನ್ನ ಲಿಮಿಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ನಿಮ್ಮ ಏನು ಹಣ ಬರ್ತದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಂಡಾಗ ನೀವು 55% ಮಾತ್ರ ಖರ್ಚು ಮಾಡ್ತೀರಾ. ಮಿಕ್ಕಿದ್ದನ್ನ ಬೇರೆ ನೀಡ್ಸ್ಗಾಗ್ಬೋದು, ಇಲ್ಲ ನೆಸೆಸಿಟಿಗಾಗ್ಬೋದು, ಇಲ್ಲ ನನ್ನ ಫ್ಯೂಚರ್ ಗೋಲ್ಸ್ಗಾಗ್ಬೋದು ನಾನು ತೆಗೆದಿಡೋಕ್ಕೆ ಸಾಧ್ಯ ಇದೆ. ಸೊ ಇದು ಒಂದು ನಿಮಗೆ ಒಂದು ರೂಲ್ ಬುಕ್ ಅಂತ ಹೇಳ್ಬೋದು. ಆ ರೂಲ್ ಬುಕ್ ಆಗಿರೋದ್ರಿಂದ ಏನಾಗುತ್ತೆ, ನಿಮ್ಮ ಆದಾಯ ಎಷ್ಟಿರಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕಂದ್ರೆ ಈ ಜಾರ್ ಸಿಸ್ಟಮ್ ಮೂಲಕ ನೀವು ಡಿಸೈಡ್ ಮಾಡ್ಕೋಬಹುದು. ನಿಮ್ಮ ಆದಾಯ ಕಮ್ಮಿ ಇದೆ ಅಂದ್ರೆ ಸಾಕಷ್ಟು ಜನ ಸಾಕಷ್ಟು ಅವಕಾಶಗಳು ಕೊಡ್ತಿದ್ದಾರೆ, ಸಾಕಷ್ಟು ಅವಕಾಶಗಳಿದೆ. ಈಗ ನೀವು JP ಸರ್ಗೆ ಫೋನ್ ಮಾಡಿದ್ರು ಅವ್ರ ಕಡೆನೂ ಸಾಕಷ್ಟು ಅವಕಾಶಗಳಿದೆ ಸಂಪಾದನೆ ಮಾಡಕ್ಕೆ. ಏನು ನಮ್ಮ ಥಾಟ್ ಏನಿರ್ಬೇಕಂದ್ರೆ ಹೆಂಗೆ ನಾನು ನನ್ನ ಆದಾಯನ ಇನ್ಕ್ರೀಸ್ ಮಾಡ್ಕೋಬೇಕು, ನನ್ನ ಆದಾಯ ನನ್ನ ಜಾಸ್ತಿ ಮಾಡ್ಕೊಳ್ಳೋ ಆಪ್ಷನ್ಸ್ ಏನಿದೆ ಅನ್ನೋದು ನಾನು ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ನಾನು ಆದಾಯನ ಜಾಸ್ತಿ ಮಾಡ್ಕೊಳ್ಳೇಬೇಕಾಗತ್ತೆ. 55ಕ್ಕಿಂತ ಜಾಸ್ತಿ ನಾನು ಖರ್ಚು ಮಾಡ್ತಿದ್ರೆ ನನ್ನ ಆದಾಯ ಜಾಸ್ತಿ ಮಾಡ್ಕೋಬೇಕು. ಓಕೆ, ಸೊ ಲಾಂಗ್ ಟರ್ಮ್ ಸೇವಿಂಗ್ಸ್. ಈ ಲಾಂಗ್ ಟರ್ಮ್ ಸೇವಿಂಗ್ಸ್ ಅಂದ್ರೆ ಏನು? ಈಗ ಎಲ್ಲರಿಗೂ ಈ ಫಿನಾನ್ಷಿಯಲ್ ಟರ್ಮ್ ಯಾಕೆ ಜಾಸ್ತಿ ಜನ ಇಷ್ಟಪಡಲ್ಲ ಅಂದ್ರೆ, ಫಿನಾನ್ಸ್ ಅನ್ನೋದು ಒಂದು ಸಬ್ಜೆಕ್ಟ್ ವಿಚ್ ಇಸ್ ಯಾರಿಗೂ ಇಷ್ಟ ಆಗಲ್ಲ, ಮತ್ತೆ ಯಾರ ಹತ್ರನೂ ಮಾತಾಡೋದಿಲ್ಲ. ಹಾಗಾಗಿ ನೀವು ಈ ಲಾಂಗ್ ಟರ್ಮ್ ಸೇವಿಂಗ್ಸ್ ಕೂಡ ಅರ್ಥ ಆಗಲ್ಲ. ಯಾಕಂದ್ರೆ ಗೋಲ್ ಬೇಸ್ ಪ್ಲಾನಿಂಗ್ ಅಂತೀವಿ, ಒಂದು ಲೈಫಲ್ಲಿ ಡಿಲೇಡ್ ಗ್ರಾಟಿಫಿಕೇಶನ್ ಅಂತೀವಿ. ಇದೆಲ್ಲ ಯಾರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ನಮ್ಗೆ ಇವಾಗ ಬೇಕು, ತಕ್ಷಣಕ್ಕೆ ನಾನು ಇವತ್ತು ದುಡ್ಡು ಮಾಡ್ಕೋಬೇಕು, ಈಗ ಖರ್ಚು ಮಾಡಬೇಕು, ಈಗ ಎಂಜಾಯ್ ಮಾಡಬೇಕು, ಈಗ ಉಡಾಯಿಸ್ಬೇಕು. ನಾಳೆ ಅನ್ನೋದು ನನಗೆ ಬೇಡ, ನಾಳೆ ಇರ್ತೋ ಗೊತ್ತಿಲ್ಲ, ವೈ ಶುಡ್ ಐ ವೆಯ್ಟ್ ಅನ್ನೋ ಥಾಟ್ ಪ್ರೊಸೆಸ್ ಇರುತ್ತೆ. ಆದ್ರಿಂದ ಈ ಲಾಂಗ್ ಟರ್ಮ್ ಸೇವಿಂಗ್ಸ್ ಅನ್ನೋ ಥಾಟ್ ಪ್ರೊಸೆಸ್ ಏನ್ ಇಟ್ಟಿದೀವಿ ಅಂದ್ರೆ, ಬರೀ 10% ಆಫ್ ಯೋರ್ ಮನಿ ನೀವು ಇದನ್ನ ಕೂಡಿಟ್ರೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಗೋಲ್ಸ್ ಏನಿರುತ್ತೆ ಟುಮಾರೋ. ಅಂದ್ರೆ ನಾನು ರಿಟೈರ್ ಆಗೋದಕ್ಕೆ ಒಂದು ಅಮೌಂಟ್ ಅನ್ನೋದು ಬೇಕು. ಯಾರು ರಿಟೈರ್ಮೆಂಟ್ ದುಡ್ಡನ್ನ ಸ್ಟಾರ್ಟಿಂಗ್ ಅಲ್ಲೇ ಕೆಲಸ ಮಾಡಕ್ಕೆ ಶುರು ಮಾಡಿದಾಗ ನಾನು ಇದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡಲ್ಲ. ಯಾವಾಗ ಇಂಟ್ರೆಸ್ಟ್ ಕೊಡ್ತೀನಿ? ನನ್ಗೆ ವಯಸ್ಸಾದಾಗ ಇಂಟ್ರೆಸ್ಟ್ ಕೊಡ್ತೀನಿ. ಆ ಆ ರೀತಿ ಕೊಟ್ಟಾಗ ಪ್ರಯೋಜನ ಇಲ್ಲ. ಯು ನೀಡ್ ಟು ಸ್ಟಾರ್ಟ್ ಲುಕಿಂಗ್ ಅಟ್ ಇಟ್ ಇನ್ ದ ಬಿಗಿನಿಂಗ್. ಅಂದ್ರೆ ನೀವು ಸ್ಟಾರ್ಟ್ ಆದಾಗ, ನೀವು ಇದ್ರ ಬಗ್ಗೆ ನೀವು ಕೆಲಸ ಮಾಡಕ್ ಶುರು ಮಾಡಿದಾಗ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಅದನ್ನ ಯಾರು ಹೇಳ್ಕೊಡಲ್ಲ. ಇನ್ನು ನಾನು ಈ ವಿಷಯದ ಬಗ್ಗೆ ಜಾಸ್ತಿ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಇದನ್ನ ನಾವು ಮಕ್ಕಳಿಗೆ ಅವರು ಚಿಕ್ಕವರಿದ್ದಾಗಲೇ ಹೇಳ್ಕೊಟ್ಟಾಗೆ ತುಂಬಾ ಈಸಿಯಾಗಿ ಅವರು ಅವ್ರ ಲೈಫಲ್ಲಿ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದನ್ನ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಬಟ್ ನಾವು ಈ ಹಣ ಅನ್ನೋದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾವ್ ಯಾವಾಗ್ಲೂ ಯಾರಾದ್ರೂ ಮಕ್ಕಳ ಹತ್ರ ಮಾತಾಡುವಾಗ ಚೆನ್ನಾಗೋದು, ಚೆನ್ನಾಗಿರೋ ಕೆಲಸ ಸಿಗತ್ತೆ, ಚೆನ್ನಾಗಿರೋ ಸಂಬಳ ಸಿಗತ್ತೆ, ಅದ್ರ ಮೇಲೆ ನಾವು ಮಾತಾಡೋದೇ ಇಲ್ಲ. ಆ ಸಂಬಳ ಸಿಕ್ಕಿದ್ಮೇಲೆ ಏನ್ ಮಾಡೋದು? ಯಾರು ಹೇಳೋದಿಲ್ಲ, ಯಾರು ಯಾರಿಗೂ ಹೇಳ್ಕೊಡ್ತಿಲ್ಲ ಈ ವಿಷಯದ ಬಗ್ಗೆ. ಆ ವಿಷಯ ಹೇಳ್ಕೊಡ್ಲಿಲ್ಲ ಅಂದ್ರೆ ಅವರು ನಮ್ ತರನೇ ಕಷ್ಟಪಡ್ತಾರೆ. ನಮಗಿರುವಂತ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಪಾಸ್ ಆನ್ ಮಾಡಿಲ್ಲ ಅಂದಾಗ ಕಷ್ಟ ಆಗತ್ತೆ. ಸೊ ಅದನ್ನ ಪಾಸ್ ಆನ್ ಮಾಡ್ಬೇಕಂದ್ರೆ ನನಗೆ ಬೇಸಿಕ್ಸ್ ಅನ್ನೋದು ಗೊತ್ತಿರಬೇಕು. ಆ ಬೇಸಿಕ್ಸ್ ಅನ್ನೋದು ಇದನ್ನ ಫಾಲೋ ಮಾಡಿದಾಗ, ಇದನ್ನ ನಾವು ಹೇಳ್ಕೊಟ್ಟಾಗ, ಈ ಸಿಸ್ಟಮ್ನ ಹೇಳ್ಕೊಟ್ಟಾಗ ಈಸಿ ಆಗುತ್ತೆ. ಅವರು ನಾಳೆ ಇದ್ರ ಬಗ್ಗೆ ಕೆಲಸ ಮಾಡಿ ಅವ್ರ ಲೈಫಲ್ಲಿ ಯಾವತ್ತೂ ಸಮಸ್ಯೆ ಒಳಗಾಗೋದೇ ಇಲ್ಲ. ಓಕೆ, ಪ್ಲೇ ಅನ್ನೋದು ಇರೋದು. ಈ ಪ್ಲೇ ಅನ್ನೋದು ತುಂಬಾ ಖುಷಿ ಕೊಡುವಂತ ವಿಷಯ. ಅಂದ್ರೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ದಿನಕ್ಕೆ ದಿನಾಗ್ಲೂ ಕಷ್ಟಪಡ್ತೀನಿ ನಾನು. ಬಟ್ ನನಗೋಸ್ಕರ ನಾನೇನು ಮಾಡ್ಕೊಂತಿಲ್ಲ. ಈ ಸೇವರ್ಸ್ ಅನ್ನೋರು ಇರ್ತಾರಲ್ಲ, ಈ ಸೇವರ್ಸ್ ಅನ್ನೋರು ಅವ್ರಿಗೋಸ್ಕರ ಏನು ಮಾಡೋದೇ ಇಲ್ಲ. ಅವರೆಲ್ಲ ತೆಗ್ದಿರ್ತಾನೆ ಇರ್ತಾರೆ, ಇನ್ವೆಸ್ಟ್ ಮಾಡ್ತಿರ್ತಾರೆ. ಯಾವಾಗ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಲ್ಲ, ಆಗ ಒಂದು ಖುಷಿ ಅನ್ನೋದು ಇರಲ್ಲ. ನಾವು ಖರ್ಚು ಮಾಡಿದಾಗ ಒಂದು ಖುಷಿ ಅನ್ನೋದು ಸಿಗುತ್ತೆ ಅಲ್ಲ. ಸೊ ಹಾಗಾಗಿ ಒಂದು 10% ದುಡ್ಡು ನಾವು ಸಂಪಾದನೆ ಮಾಡೋದ್ರಲ್ಲಿ ಒಂದು ಸ್ವಲ್ಪ ನಮ್ಮ ಮೇಲೆ ನಾವು ಖರ್ಚು ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡಾಗ್ಲೇ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾಳೆ ನಾನು ಎದ್ದು ಒಂದು ಕೆಲಸ ಮಾಡಬೇಕು, ತಿರ್ಗಾ ಜಾಸ್ತಿ ದುಡಿಬೇಕು ಅನ್ನೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅಲ್ವಾ. ಅದೇ ರೀತಿ ಎಜುಕೇಶನ್. ಈ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಇಲ್ಲಿ ಕೂತ್ಕೊಂಡು JP ಸರ್ ಟ್ರೈನಿಂಗ್ ಕೊಟ್ಟಾಗ ವಿ ಆರ್ ಲರ್ನಿಂಗ್ ಎ ಲಾಟ್ ಆಫ್ ಥಿಂಗ್ಸ್ ಅಲ್ವಾ. ಬಟ್ ಈ ಎಜುಕೇಶನ್ ಅನ್ನೋದು ನಾವು ಸಿಕ್ಕಿಲ್ಲ ಅಂದಾಗ ನಮ್ಗೊಂದು ಡೈರೆಕ್ಷನ್ ಅನ್ನೋದು ಸಿಗಲ್ಲ ಲೈಫಲ್ಲಿ. ಡೈರೆಕ್ಟ್
ಡೈರೆಕ್ಟ್ ಮಾಡೋರು ಯಾರಿಲ್ಲ ಅಂದಾಗ ನಾವು ದಾರಿ ತಪ್ಪಿ ಎಲ್ಲೋ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ನಾವೆಲ್ಲೋ ಓಡಾಡ್ತಿರ್ತೀವಿ ವಿತೌಟ್ ಎನಿ ಡೈರೆಕ್ಷನ್ ಆರ್ ಗೋಲ್. ಅದಕ್ಕೋಸ್ಕರ ಈ ಎಜುಕೇಶನ್ ಅನ್ನೋದು ಜೀವನದಲ್ಲಿ ಪ್ರತಿ ವರ್ಷ ನನ್ನ ಒಂದು 10% ನನ್ನ ಸಂಪಾದನೆಯಲ್ಲಿ ಒಂದು ಸ್ವಲ್ಪ ನಾನು ಅಪ್ಗ್ರೇಡ್ ಆಗಬೇಕು, ನನ್ನ ಲೈಫ್ ಚೇಂಜ್ ಆಗಬೇಕು, ನನ್ನ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಅದೆಲ್ಲ ಚೇಂಜ್ ಆಗ್ಬೇಕಂದ್ರೆ ಯು ನೀಡ್ ಟು ಲರ್ನ್ ಅಂಡ್ ಬಿಕಮ್ ಡಿಫ್ರೆಂಟ್ ಪರ್ಸನ್ ಆರ್ ಗ್ರೋ ಅಲ್ವಾ. ಆ ಗ್ರೋತ್ ಅನ್ನೋದು ಬರೋದು ಯಾವಾಗ ನಾವು ಇನ್ನೊಬ್ಬರ ಜೊತೆ ಕೂತ್ಕೊಂಡು ಅವರ ಅಸೋಸಿಯೇಷನ್ ಇದ್ದಾಗ ನಮ್ಮ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ದೇರ್ ಇಸ್ ಅ ಸೇಯಿಂಗ್, ನೀವು 5 ಜನ ಸ್ನೇಹಿತರ ಬಗ್ಗೆ ಹೇಳಿ ನಿಮ್ಮ ಆದಾಯ ಏನಿದೆ ಅಂತ ನಾನು ಹೇಳ್ತೀನಿ ನಾನು. ಯಾಕೆಂದ್ರೆ ನೀ 5 ಜನ ಫ್ರೆಂಡ್ಸ್ ಏನಿರುತ್ತಲ್ಲ ಅವರೆಲ್ಲ ಕೋಟ್ಯಾಧಿಪತಿಗಳಾದ್ರೆ ನೀವು ಕೋಟ್ಯಾಧಿಪತಿಗಳಾಗೋದ್ರಲ್ಲಿ ಸಂಶಯನ ಇಲ್ಲ. ನೀವು 100% ಯು ವಿಲ್ ಬಿಕಮ್ ಅ ಮಿಲಿನಿಯರ್. ಬಟ್ ನೀವು ಅಂಥವ್ರ ಜೊತೆ ಒಡನಾಟ ಇಟ್ಕೊಂತೀರಾ? ಆರ್ ಯು ಸಿಟ್ಟಿಂಗ್ ವಿತ್ ದಟ್ ದೋಸ್ ಪೀಪಲ್? ಅವ್ರ ಜೊತೆ ನೀವು ವರ್ಕ್ ಮಾಡ್ತೀರಾ, ಇಲ್ಲಾಂದ್ರೆ ಅವ್ರ ಜೊತೆ ಮಾತಾಡ್ತೀರಾ? ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ತಿರ್ತೀರಲ್ಲ, ಅವ್ರ ಆದಾಯ ನಿಮ್ಮ ಆದಾಯ ಸೇಮ್ ಇರುತ್ತೆ. ಬೇಕಾದ್ರೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಆದಾಯ ಅವ್ರ ಆದಾಯ, ನಿಮ್ಮ ಆದಾಯ ಚೇಂಜ್ ಆಗ್ಬೇಕಂದ್ರೆ ಸ್ನೇಹಿತರನ್ನ ಚೇಂಜ್ ಮಾಡ್ಬೇಕು. ಯಾರ ಜೊತೆ ನೀವು ಜಾಸ್ತಿ ಮಾತಾಡ್ತೀರಾ ಅನ್ನೋದನ್ನ ಚೇಂಜ್ ಮಾಡ್ಕೋಬೇಕು. ಯಾವಾಗ ಅದು ಚೇಂಜ್ ಆಗುತ್ತೆ ಆಟೋಮ್ಯಾಟಿಕ್ಲಿ ನಿಮ್ಮ ಆದಾಯ ಕೂಡ ಚೇಂಜ್ ಆಗುತ್ತೆ. ರೈಟ್? ಸೊ ಫಿನಾನ್ಷಿಯಲ್ ಫ್ರೀಡಮ್ ಇದು ಎಲ್ಲರಿಗೂ ಇಷ್ಟ ಆಗಿರುವಂತ ವಿಷಯ. ನಾನು ಲಾಂಗ್ ಟರ್ಮ್ ಸೇವಿಂಗ್ಸ್ ಹೇಳಿದೆ, ರಿಟೈರ್ಮೆಂಟ್ ಅಂತ. ಈ ಲಾಂಗ್ ಟರ್ಮ್ ಅನ್ನೋದ್ರಲ್ಲಿ ಈ ಇದು ಇರ್ಬೋದು, ಏನಂತೀರಾ, ಟ್ರಿಪ್ ಆಗಿರ್ಬೋದು, ಯು ವಾಂಟ್ ಟು ಗೋ ಫಾರ್ ಅ ವರ್ಲ್ಡ್ ಟೂರ್. ಓಕೆ. ಫಿನಾನ್ಷಿಯಲ್ ಫ್ರೀ ಆದಾಗ ಏನಾಗುತ್ತೆ, ನನ್ನ ಮೈಂಡ್ ಅಲ್ಲಿ ಯಾವುದೇ ರೀತಿ ಒಂದು ಥಾಟ್ ಪ್ರೊಸೆಸ್ ಹಣದ ಮೇಲೆ ಇರೋದಿಲ್ಲ. ನಾನು ಏನಿದ್ರು ನಾನೀಗ ಎಂಜಾಯ್ಮೆಂಟ್ ಕಡೆ ನನಗೆ ಜಾಸ್ತಿ ಥಾಟ್ ಇರುತ್ತೆ. ಐ ಆಮ್ ನಾಟ್ ವರಿಡ್ ಅಬೌಟ್ ಹೌ ಮಚ್ ಮನಿ ಐ ಆಮ್ ಮೇಕಿಂಗ್, ಬಿಕಾಸ್ ನನಗೆ ಬೇಕಾಗಿರೋ ಅಷ್ಟು ದುಡ್ಡು ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಆಗ ನಾನು ಹೇಳೋದು ಫಿನಾನ್ಷಿಯಲ್ ಫ್ರೀಡಮ್ ಬರೋದು ಯಾವಾಗ ನನ್ನ ಆದಾಯಕ್ಕಿನ ನನ್ನ ಖರ್ಚಿಗಿನ ಆದಾಯ ಜಾಸ್ತಿ ಇದ್ದರೆ ಆಗ ನಾನು ಫಿನಾನ್ಷಿಯಲಿ ಫ್ರೀ ಅಂತ ಆಗುತ್ತೆ. ಸೊ ಆಗ್ಲೇ ನಾನು ಒಂದು ಓಪನ್ ಮೈಂಡ್ ಅಲ್ಲಿ ಆಟಾಡೋದನ್ನ, ಯಾವ ರೀತಿ ನಾನು ಬಿಸ್ನೆಸ್ ಮಾಡ್ತೀನಿ, ಯಾವ ರೀತಿ ನಾನು ಇನ್ನೊಬ್ಬರ ಜೊತೆ ಬಿಹೇವ್ ಮಾಡ್ತೀನಿ, ಎಲ್ಲ ಚೇಂಜ್ ಆಗುತ್ತೆ. ಯಾಕೆಂದ್ರೆ ನನಗೆ ಸ್ಟ್ರೆಸ್ ಅನ್ನೋದೇ ಇರೋದಿಲ್ಲ. ವೆನ್ ಐ ಡೋಂಟ್ ಹ್ಯಾವ್ ಅ ಸ್ಟ್ರೆಸ್ ಐ ಕ್ಯಾನ್ ಡೂ ಮಚ್ ಬಿಗರ್ ಥಿಂಗ್ಸ್. ನಾನೊಂದು ದೊಡ್ಡ ಆಟ ಆಡ್ಬೋದು ಅಂದ್ರೆ ಐ ಕ್ಯಾನ್ ಡೂ ಅ ಬಿಗರ್ ಬಿಸ್ನೆಸ್, ಐ ಕ್ಯಾನ್ ಥಿಂಕ್ ಬಿಗರ್, ಐ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ಬಟ್ ಈ ಲಿಮಿಟೆಡ್ ಮೈಂಡ್ ಸೆಟ್ ಇದ್ದಾಗ ಸಾಕಷ್ಟು ಕಷ್ಟ. ಏನಾಗುತ್ತೆ, ಆ ಬರೀ ನಾವು ಬದುಕೋದಕ್ಕೆ ಸಾಕಷ್ಟು ತಲೆಯಲ್ಲಿ ಟೈಮು ಮತ್ತೆ ಎಫರ್ಟ್ಸು ಎರಡೂ ಬರೀ ನಾವು ಬದುಕೋದಕ್ಕೆ ಆಗ್ತದೆ. ಅದನ್ನ ಮಿಂಚಿ ನಾವೇನು ಮಾಡ್ತಾನಿಲ್ಲ. ಅದ ಲಿಮಿಟ್ ಆಗಿ ನಮ್ಮ ಲೈಫಲ್ಲಿ ದರ್ ಇಸ್ ನಥಿಂಗ್ ಬಿಯಾಂಡ್ ದಟ್. ಆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದು ಯಾವಾಗ ಬರುತ್ತೆ, ಆಗ ನಿಮಗೆ ಬೇಕಾದಂಗೆ ನೀವು ಜೀವನ ಮಾಡ್ಬೋದು, ನಿಮಗೆ ಬೇಕಾದಂಗೆ ನೀವು ಲೈಫ್ ಸ್ಟೈಲ್ನ ಹುಡ್ಕೋಬೋದು. ಈಗ ಸಾಕಷ್ಟು ಜನಕ್ಕೆ ಒಂದು ಸೋಷಿಯಲ್ ಕಾಸ್ಗೆ ಮರ ನೆಡಬೇಕು, ಇಲ್ಲಾಂದ್ರೆ ಏನೋ ಒಂದು ಪ್ರಾಣಿಗಳನ್ನ ಸಪೋರ್ಟ್ ಮಾಡಬೇಕು, ಓಲ್ಡ್ ಏಜ್ ಹೋಮ್ಸ್ಗೆ ಹೋಗ್ಬೇಕು, ಸರ್ವಿಸ್ ಮಾಡಬೇಕು, ಇಲ್ಲ ಏನೋ ಒಂದು ನಮಗೆ ತುಂಬಾ ಆಸೆ ಇರುತ್ತೆ. ಆಸೆಗಳೆಲ್ಲ ನಾವೇನು ಪೂರೈಸ್ಕೊಳಕ್ಕಾಗಲ್ಲ. ನಮ್ಮ ಆಸೆಗಳು ಯಾವುದು ಪೂರೈಸ್ಕೊಳಕ್ ಯಾಕಾಗಲ್ಲ ಅಂದ್ರೆ ನಮ್ಮ ಆದಾಯ ನಮ್ಮನ್ನ ಹಿಡಿದಿಟ್ಕೊಂಡಿದೆ. ಇವಾಗ ಅದರಿಂದ ಯಾವಾಗ ನಾವು ಆಚೆ ಬರ್ತೀವಿ ಆವಾಗ ನಾವು ಫಿನಾನ್ಷಿಯಲಿ ಫ್ರೀ ಆಗ್ತೀವಿ. ಓಕೆ. ಸೊ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿದಾಗ ಇಟ್ ವಿಲ್ ಹೆಲ್ಪ್ ಯು ಇನ್ ಬಿಕಮಿಂಗ್ ಫ್ರೀ. ಓಕೆ. ಗಿವ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ. ನಾವು ಮಾಡ್ಬೇಕಾಗಿರೋಂಥದ್ದು, ನಾವು ಮಾಡದಿರೋಂಥದ್ದು. ಈಗ ಕೊಡೋದು ಅನ್ನೋದು ಯಾವಾಗ ಆಗತ್ತೆ, ನನಗೆ ಸಾಕು ಅಂದಾಗ ನಾನು ಬೇರೆಯವ್ರಿಗೆ ಕೊಡ್ತೀನಿ. ಅಂದ್ರೆ ನನಗೆ ಬೇಕಾದಷ್ಟಿದೆಪ್ಪ, ಅದಕ್ಕಿಂತ ಜಾಸ್ತಿ ದುಡ್ಡಿದೆ ಅಂದಾಗ ನಾನು ಬೇರೆಯವ್ರಿಗೆ ಕೊಡ್ತೀನಿ. ಕರೆಕ್ಟಾ? ಈಗ ನನಗೆ ಊಟ ತಿನ್ನೋವಾಗ ನನ್ನ ಹೊಟ್ಟೆ ತುಂಬದ ಮೇಲೆ ಇನ್ನೊಬ್ರು ಕೊಡಕ್ಕೆ ನನ್ಗೆ ಇಷ್ಟ ಆಗುತ್ತೆ. ಕರೆಕ್ಟಾ? ಅದೇ ರೀತಿ ಈ ದುಡ್ಡು ಅಷ್ಟೇ, ಯಾವಾಗ ನನಗೆ ಸಾಕು ಅನ್ಸುತ್ತೆ ಆದ್ಮೇಲೆ ನಾವು ಇನ್ನೊಬ್ರು ಕೊಡೋದು. ನಿಜನಾ ಇಲ್ವಾ? ಹೌದು. ಸೊ ಇದನ್ನ ನಾವೇನು ಇವಾಗ ಗಿವ್ ಅನ್ನೋದು ಮಾಡಿದಾಗ, ಒಂದು 5% ನಮ್ ದುಡ್ಡು ನಾವು ಕೊಡುವಾಗ ಯೂನಿವರ್ಸ್ಗೆ ಏನ್ ಅನ್ಸುತ್ತೆ, ಇವನು ಆಕ್ಚುಲಿ ಗಿವರ್, ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಮೈಂಡ್ ಸೆಟ್ ಇದೆ ಇವನ್ಗೆ. ಹಾಗೇನಾಗತ್ತೆ, ನೀವು ಯಾವಾಗ ಈ ಖರ್ಚು ಅನ್ನೋದಕ್ಕಿಂತ ಯಾವಾಗ ನೀವು ಒಂದು ಖುಷಿಯಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತೀರಾ, ಅದು 10 times 100 times ನಿಮ್ಗೆ ವಾಪಸ್ ಬರುತ್ತೆ.
ಇಟ್ ವಿಲ್ ಮಲ್ಟಿಪ್ಲೈ ಅಂಡ್ ಕಮ್ ಬ್ಯಾಕ್. ಕ್ಯಾಶ್ ಫ್ಲೋ ಗೇಮಲ್ಲೂ ಎಸ್. ನಾನು ಅದನ್ನು ಗಮನಿಸಿದೆ. ಹ್ಮ್. ನಂದಲ್ಲೆಲ್ಲ ಆ ಥರದ್ದು ಕೊಡೋದು ಅಂತ ಬರ್ತಿತ್ತಲ್ಲ, ನನಗೆ 3 ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತಾ ಇದ್ರು ಅಲ್ಲಿ. ಹ್ಮ್. 3 ಕಾಯಿನ್ ಕೊಡ್ತಾ ಇದ್ರು. ಅಂದ್ರೆ ಅದರ ಅರ್ಥ ನೀವು 2 ಕಾಯಿನಲ್ಲಿ 3 ಸರಿ ಆಟ ಆಡ್ಬೋದು ಅಂತ. ಅಂದರೆ ನೀವು ಗಿವರ್ ಆದರೆ ಈ ಥರದ್ದು ಬೆನಿಫಿಟ್ ಇದೆ ನಿಮ್ಮ ಲೈಫಲ್ಲಿ ಎಸ್. ಅನ್ನೋವಂಥದ್ದನ್ನ ನನಗಂತೂ 2-3 ಸಾರಿ ಆ ಥರದ್ದು ಬಂತು. ಸೊ ಆಮೇಲೆ ಸುಮಾರು ಜನ ಕೇಳಿದ್ದೀನಿ ನಾನು, ಶ್ರೀಮಂತರನ್ನ, ಹೌದು ಹ್ಮ್. ಜಯಪ್ರಕಾಶ್, ನಾನು ಕೊಡ್ತಾ ಇದ್ರೆ ನಂದು ಬೆಳೀತಾ ಇರುತ್ತೆ ಅಂತ ಅಂದರು. ಅದ್ರಲ್ಲಿ ಕರೆಕ್ಟ್. ನೆನಪಿಸ್ಬೇಕು ಅಂದರೆ ಸೆಂಚುರಿ ಬಿಲ್ಡರ್ಸ್ನ ಉಸ್ತಾದ್ ಡಾಕ್ಟರ್ ದಯಾನಂದ ಪೈ ಹೇಳಿದ ಮಾತು ನೆನಪಾಯ್ತೀಗ. ಓಕೆ. ಏನ್ ಹೇಳಿದ್ರು? ನಾನು ಕೊಡ್ತಾ ಇರ್ತೀನಿ, ಸೇವೆ ಮಾಡ್ತೀನಿ, ನನಗೆ ಹಾಗೆ ಬರುತ್ತೆ ಅಂತ. ವೆರಿ ಗುಡ್. ಅದೊಂದು ಇಂಗ್ಲಿಷ್ ಅಲ್ಲಿ ಸೇಯಿಂಗ್ ಇದೆ, ಹಾ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಸೊ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಕಮ್ಸ್ ಒಂದ್ಸರಿ ಅರೌಂಡ್. ಟೈಪ್ ಮಾಡ್ರಿ ಎಲ್ಲರೂ ಕಾಮೆಂಟ್ ಬಾಕ್ಸ್ ಅಲ್ಲಿ, ನಿಮ್ಗೆ ಅದು ತುಂಬಾ ಇದಾಗತ್ತೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಕಮ್ಸ್ ಅರೌಂಡ್. ಅರೌಂಡ್. ಏನ್ ನೀವು ಸುತ್ತಮುತ್ತ ಕಳಿಸ್ತಿರೋ ಅದು ವಾಪಸ್ ನಿಮ್ಗೆ ಬರುತ್ತೆ ಅಂತ. ವಾವ್, ಹೌದು. ಗ್ರೇಟ್ ಸೆಂಟೆನ್ಸ್. ಯಾವಾಗ ನೀವು ಕೊಡುವಾಗ ಹಾ, ಅದನ್ನ ಒಂದು ಒಳ್ಳೆ ಇಂಟೆನ್ಷನ್ ಕೊಡಬೇಕು. ಹಾ, ಫ್ರೆಂಡ್. ಅಂದ್ರೆ ಒಳ್ಳೇದಾಗ್ಲಿ, ಉದ್ಧಾರ ಆಗ್ಲಿ, ನಮ್ಮಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ. ಏಯ್ ಹೋಗು, ಹಾಳಾಗು, ಏಯ್ ಮಗ ಸುಮ್ಮನೆ ತಲೆ ತಿಂತಾನೆ ಕೊಡ್ತಾ ಇದ್ದೀನಿ ಅನ್ಕೊಂಡು ಕೊಡಬೇಡಿ. ಕೊಡ್ಬೇಡಿ. ಮತ್ತೆ ಇನ್ನೊಂದು ಏನ್ ಹೇಳ್ಬೋದು ಅಂದ್ರೆ, ಒಂದು ಇಂಟೆನ್ಷನ್ ಇಟ್ಕೊಂಡು ಕೊಡ್ಬೇಕು. ಅಂದ್ರೆ ಆ, ನನ್ನ ಫ್ರೆಂಡ್ಗೆ ಹೇಳ್ತಾ ಇದೀನಿ, ಫ್ರೆಂಡ್ ಹೋಗಿ ಈ 4 ಜನಕ್ಕೆ ಸೇವೆ ಮಾಡಿ ನನ್ನ ಹತ್ರ ವಾಪಸ್ ಬಾ ಅಂತ, ಹ್ಮ್, ಮಲ್ಟಿಪ್ಲೈ ಆಗಿ ವಾಪಸ್ ಬಾ ಅಂತ. ಸೊ ನನ್ನ ಹಣನ ನಾನು ಕೊಡ್ತೀನಿ, ಆಗ ಒಂದು ಥಾಟ್ ಇಟ್ಕೊಂಡು ಕೊಟ್ರೆ, ಹ್ಮ್. ಒಳ್ಳೆ ವಿಷಯಕ್ಕೆ ಕೊಡ್ತಾ ಇದೀನಿ, ಅಲ್ಲ, ನೀವು ಒಳ್ಳೆ ವಿಷಯ ಆಕ್ಚುಲಿ ಜಾಸ್ತಿ ಈಗ ಈ ಹೆಲ್ಪ್ ಆಗುತ್ತೆ. ಮಾತೆಲ್ಲ ಹೇಳ್ಬೇಕಾರೆ ಹ್ಮ್. ನೀವೊಬ್ಬ ಸ್ವಾಮೀಜಿ ಅಥವಾ ಧರ್ಮಗುರು ಹೇಳ್ದಂಗೆ ಅನ್ನಿಸ್ಬಿಡ್ತು ನನಗೆ. ಈಗ ಈ ಕಡೆ ಕೋಟ್ಯಾಧಿಪತಿ ಆಗಿ ಅಂತೀರಾ, ಎಸ್. ಕೋಟ್ಯಾಧಿಪತಿ ಆದ್ಮೇಲೆ ಜಾಸ್ತಿ ಆಗಿದ್ದನ್ನ ನೀವು ಇಟ್ಕೊಬೇಡಿ, ಕೊಡಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಕೋಟ್ಯಾಧಿಪತಿ ಆಗೋದಕ್ಕೆ ನೀವು ಒಂದು ಗಿವರ್ ಆಗೋದು ತುಂಬಾ ಇಂಪಾರ್ಟೆಂಟ್. ಕೊಡುವಂತ ಮನಸ್ಸಿರೋದು ತುಂಬಾ ಇಂಪಾರ್ಟೆಂಟ್. ನೀವು ಯಾವಾಗ ಎಲ್ಲ ಕೊಡುವಂತ ನನಗೆ ಬೇಕು ಮನಸ್ಸು. ಅಂದ್ರೆ ಬರದೇ ಹ್ಮ್. ಲಕ್ಷ್ಮಿ ಅಲ್ಲೇ, ಇವ್ನ ಯಾಕೋ ಸರಿ ಇಲ್ಲ ಕಂಜೂಸು ಅಂದ್ಬಿಟ್ಟು ಅಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್. ಅವರು ಒಂದು ಕನ್ನಡದಲ್ಲಿ ಗಾದೆ ಇದೆ, ಲಕ್ಷ್ಮಿ ಚಂಚಲೆ ಅಂತ. ಹಾ, ಸೊ ಹಂಗೆ ನೀವು ಅದನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ, ಎಷ್ಟು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ತೀರಾ, ಅದು ನಿಮ್ಮ ಹತ್ರ ವಾಪಸ್ ಬಂದೇ ಬರುತ್ತೆ. ಹ್ಮ್. ಯಾವಾಗ ನೀವು ಅದನ್ನ ಹಿಡಿದಿಟ್ಕೊಂಡು ಆ ಯಾವುದೇ ರೀತಿ ಯಾರಿಗೂ ಸಹಾಯ ಆಗೋದಿಲ್ಲ, ನಿಮ್ಮ ಹತ್ರ ಬರೋ ದುಡ್ಡು ನಿಮಗೆ ಬರೋದೇ ಇಲ್ಲ. ಸೊ ಹ್ಮ್. ಹಾಗಾಗಿ ನಿಮ್ಮ ಕೈಯಲ್ಲಾದಷ್ಟು ಜನಕ್ಕೆ ಕೊಡೋದಕ್ಕೆ ಕಲೀರಿ. ಈ ಕೊಡೋದು ಕೂಡ ಸ್ವಲ್ಪ ಜನ ಜಾಸ್ತಿ ಮಾಡ್ತಾರೆ, ಅದನ್ನ ಕೂಡ ಮಾಡಬಾರ್ದು. ಅದನ್ನ ಅಂದ್ರೆ ನಾವು ತುಂಬಾ ತುಂಬಾ ಕೊಡೋದೇ ಇದ್ರೆ ಅಲ್ಲಿ ಹೆಂಡತಿ ಮಕ್ಳಿಗೆ ಇರಲ್ಲ ಅಲ್ಲಿ, ನಮ್ಗೆ ನೋಡ್ಕೋಬೇಕು. ಇರೋದಿಲ್ಲ. ಆ ಸೊ ಹೆಂಡತಿ ಮಕ್ಳಿಗಲ್ಲ, ನಮ್ಗೆ ಇರಲ್ಲ ಅಂತೀರ. ಸೊ ಹಾಗಾಗಿ ಹಾ. ಆ, ನಾವು ಒಂದು 5% ನಾವು ಸಂಪಾದನೆ ಮಾಡೋದ್ರಲ್ಲಿ ಅದಕ್ಕೆ ತುಂಬಾ ಚೆನ್ನಾಗಿ ನೀವು ಪರ್ಸೆಂಟೇಜ್ ಮಾಡಿದಿರಲ್ಲ. ಈಗ ನೋಡಿ, ನೆಸೆಸಿಟೀಸ್ಗೆ 55 ಹಾಕಿದ್ರಿ, ಲಾಂಗ್ ಎಸ್. ಟರ್ಮ್ ಸೇವಿಂಗ್ಸ್ಗೆ 10% ಹಾಕಿದ್ರಿ, ಪ್ಲೇಗೆ 10%, ಕರೆಕ್ಟ್. ಎಜುಕೇಶನ್ಗೆ 10%, ಕರೆಕ್ಟ್. ಫೈನಾನ್ಷಿಯಲ್ ಫ್ರೀಡಮ್ಗೆ 10%, ಎಸ್. ಇದಕ್ಕೆ 5% ಗಿವ್ಗೆ. ಇದು ದ ಎಸ್. 6 ಜಾರ್ ಮೆಥಡ್ ಫಾರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಎಲ್ಲರೂ ಹೇಳ್ತಾರೆ ಬೇರೆ ಬೇರೆ ಜಾರ್ನಲ್ಲಿ ಇನ್ವೆಸ್ಟ್ಮೆಂಟು ಮಾಡಬೇಕು. ಅದೇ ಥರ ನಮಗೆ ಇರೋ ದುಡ್ಡನ್ನು ಬೇರೆ ಬೇರೆ ಜಾರ್ನಲ್ಲಿ ಇರೋ ಥರ ಎಲ್ಲದನ್ನು ಪ್ಲಾನಿಂಗ್ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಗಟ್ಟಿಯಾಗಿ ನಿಲ್ತೀವಿ. ಕರೆಕ್ಟ್. ಮತ್ತೆ ಬ್ಯಾಲೆನ್ಸ್ಡ್ ಲೈಫ್ ಅಂತೀವಲ್ಲ, ಬ್ಯಾಲೆನ್ಸ್ಡ್ ಲೈಫ್ ಕರೆಕ್ಟ್. ಇದೇ ಅಲ್ವಾ ಕರೆಕ್ಟ್. ಸಾರ್? ಇದೇ ಒಂಥರ ತಕಡಿ ಹಿಡ್ದಂಗಿದೆ ಇದು. ಕರೆಕ್ಟ್. ಬ್ಯಾಲೆನ್ಸ್ಡ್ ಲೈಫ್ ಸರಿಯಾಗಿ ಹೇಳಿದ್ರಿ ನೀವು. ಹಾ, ಆ ಬ್ಯಾಲೆನ್ಸ್ಡ್ ಲೈಫ್ ಅನ್ನೋದು ನಮ್ಮ ಲೈಫಲ್ಲಿ ಯಾವಾಗ ಇದನ್ನ ಬ್ಯಾಲೆನ್ಸ್ ಆಗತ್ತೆ, ಒಂದು ಲೈಫಲ್ಲಿ ಒಂದು ಚಾಮ್ ಅನ್ನೋದು ಬರುತ್ತೆ, ಒಂದು ಕಳೆ ಕರೆಕ್ಟ್. ಅನ್ನೋದು ಬರುತ್ತೆ, ಖುಷಿ ಅನ್ನೋದು ಬರುತ್ತೆ. ಸೊ ವೆನ್ ಯು ಆರ್ ಹ್ಯಾಪಿ, ಮೋರ್ ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಆ ಖುಷಿ ಅನ್ನೋದು ನೀವು ತರಬೇಕಂದ್ರೆ ಈ ಸಿಂಪಲ್ ಆಗಿರುವಂತ ಸಿಸ್ಟಮ್ನ ನೀವು ಅಳವಡಿಸ್ಕೊಳ್ಳಿ. ನಿಮಗೆ ಗೊತ್ತಿರೋರ್ಗು ಹೇಳಿ, ಸಪೋರ್ಟ್ ಮಾಡಿ, ಎಜುಕೇಟ್ ಮಾಡಿ. ಈ ಸಿಸ್ಟಮ್ನ ಎಷ್ಟು ಎಜುಕೇಶನ್ ಮಾಡಿದ್ರೆ ಅಷ್ಟು ಜನಕ್ಕೆ ಹೆಲ್ಪ್ ಆಗತ್ತೆ, ಅವ್ರು ಕೂಡ ಸಕ್ಸಸ್ಫುಲ್ ಆಗ್ತಾರೆ, ಅವ್ರು ಕೂಡ ಖುಷಿಯಾಗಿರ್ತಾರೆ. ನಮ್ಮ ಸುತ್ತ ಎಲ್ಲ ಜನ ಖುಷಿಯಾಗಿದ್ರೆ ನೀವು ಕೂಡ ಖುಷಿಯಾಗಿರ್ತೀರ. ಎಲ್ಲ ನಮ್ಮ ವಾವ್, ಸುತ್ತ ಎಲ್ಲ ಜನ. ಎಂತ ಮಾತು ಹೇಳ್ಬಿಟ್ರಿ ಸರ್. ನಾನು ಖುಷಿಯಾಗಿರ್ಬೇಕು ಅಂದ್ರೆ ನನ್ನ ಸುತ್ತಮುತ್ತ ಇರೋರು ಖುಷಿಯಾಗಿರ್ಬೇಕು. ಕರೆಕ್ಟ್. ಅವರೆಲ್ಲ ಗೊಳ ಇದಲ್ಲ ಅನ್ಕೊಂಡಿದ್ರೆ ನಾನ್ ಹೆಂಗ್ ಸರ್ ಖುಷಿಯಾಗಿರಕ್ಕಾಗತ್ತೆ? ಅಲ್ವಾ? ಹಂಗಂದ್ರೆ ಈ ಹಣದೊಂದಿಗೆ ನನ್ನ ನಡವಳಿಕೆನ ಸುಧಾರಿಸ್ಕೋಬೇಕು ಅಂತ ಆಯ್ತು. ಎಸ್. ಎಸ್. ಹಾಗಾದ್ರೆ ಹೇಗ್ ಸರ್ ಸುಧಾರಿಸ್ಕೊಳ್ಳೋದು? ಸ್ವಲ್ಪ ಹೇಳ್ಕೊಡಿ ಸರ್.
ಎಸ್ ಸರ್, ಡೆಫಿನೆಟ್ಲಿ. ಸೊ ಕೆಲವೆಲ್ಲ ಮೈಂಡ್ ಸೆಟ್ಸ್ ನಮ್ಮ ಹತ್ರ ಇದೆ, ನಮ್ಮಲ್ಲಿದೆ. ಹೆಂಗಿದೆ ಈ ಮೈಂಡ್ ಸೆಟ್? ಐ ಕ್ರಿಯೇಟ್. ಇದೊಂದು ಥಾಟ್ ಪ್ರೊಸೆಸ್. ಏನಕ್ಕೆ ಇದನ್ನೆಲ್ಲ ನಾನು ಬರ್ದಿದ್ದೀನಿ ಅಂದ್ರೆ, ಹ್ಮ್. ಈ ಲಿಮಿಟಿಂಗ್ ಬಿಲೀಫ್ಸ್ ಅನ್ನೋದು ಇರುತ್ತೆ ನಮ್ಮಲ್ಲಿ. ಓಕೆ. ಈ ಅಂದ್ರೆ ಲಿಮಿಟಿಂಗ್ ನಾವೇ ಬಿಲೀಫ್, ಒಂದು ಬಾರ್ಡರ್ ಹಾಕೊಂಡ್ಬಿಟ್ಟಿರ್ತೀವಿ. ಕರೆಕ್ಟ್. ಲಿಮಿಟಿಂಗ್ ಬಿಲೀಫ್ ಅಂದ್ರೆ, ಈಗ ನಾವು ಈ ಬಿಹೇವಿಯರ್ ಬಗ್ಗೆ ಹೇಳಿದ್ವಿ, ಸೇವರು, ಸ್ಪೆಂಡರ್, ಶೇರರ್ ಅಂತ. ಸೊ ಈ ತರ ಥಾಟ್ ಪ್ರೊಸೆಸ್ ಎಲ್ಲ ನಾವು ಚೇಂಜ್ ಆಗಿ ಒಂದು ಒಳ್ಳೆ ಬ್ಲೆಂಡ್ ಆಗಿ ಒಂದು ಕಾಮನ್ ಥಾಟ್ ಪ್ರೊಸೆಸ್ ಬರಬೇಕು. ಯು ಆರ್ ನಾಟ್ ಇನ್ ಏನಂತ ಹೇಳ್ತೀರಾ, ವೇರಿಯೇಷನ್ ಇಲ್ದಿರ ಒಂದು ಬ್ಯಾಲೆನ್ಸ್ ಸ್ಟೇಟ್ಗೆ ನೀವು ಬರಬೇಕು. ದುಡ್ಡಿನ ಜೊತೆ ನಿಮ್ಮ ಒಡನಾಟ ಏನಿದೆ ಅದು ಬ್ಯಾಲೆನ್ಸ್ ಬರ್ಬೇಕಂದಾಗ ಈ ತರ ಒಂದು ಥಾಟ್ ಪ್ರೊಸೆಸ್ನ ನೀವು ಮೈಂಡ್ ಅಲ್ಲಿ ದಿನಾಗ್ಲೂ ಇದ್ರ ಹ್ಮ್. ಬಗ್ಗೆ ಒಂದ್ ಸ್ವಲ್ಪ ನೀವು ಒಂದು ಥಾಟ್ನ, ಓಕೆ. ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ಥಾಟ್ಸ್ನ ದಿನಾಗ್ಲೂ ನೀವು ಬೆಳಗ್ಗೆ ದೇವ್ರ ಪೂಜೆ ಮಾಡ್ತಿರಲ್ಲ, ಇಲ್ಲಾಂದ್ರೆ ಒಂದು ಪ್ರೇಯರ್ ಮಾಡ್ತೀರಾ, ಪ್ರೇಯರ್ ಮಾಡಿದ್ಮೇಲೆ ಈ ಥಾಟ್ಸ್ನೆಲ್ಲ ನೀವು ಮೈಂಡಲ್ಲಿ ಹಾಕೊಳ್ಳಿ. ಇದನ್ನ ಅಫರ್ಮೇಶನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನಂತ ಹೇಳ್ತಾರೆ ಗೊತ್ತಿಲ್ಲ ಸರ್. ಆ, ದೃಢೀಕರಣಗಳು. ಧ್ರುವೀಕರಣಗಳು. ಸೊ ಈ ಈ ಆ, ವಿಷಯಗಳನ್ನ ನಾವು ಜಾಸ್ತಿ ಆ, ತಲೆಯಲ್ಲಿ ತುಂಬಿಸ್ಕೊಂಡಂಗೆ ಜಾಸ್ತಿ ಚೇಂಜಸ್ ಆಗುತ್ತೆ. ಇದು ಹೆಂಗೆ ಚೇಂಜಸ್ ಆಗುತ್ತೆ ಅಂದ್ರೆ, ಈ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ. ವೆನ್ ಎಸ್. ಇಟ್ ಚೇಂಜಸ್ ಎಟ್ ದ ಸಬ್ ಕಾನ್ಶಿಯಸ್ ಲೆವೆಲ್, ಕಾನ್ಶಿಯಸ್ ಲೆವೆಲ್ ಅಲ್ಲಿ ಯು ಕ್ಯಾನ್ ಸಿ ಲಾಟ್ ಆಫ್ ಚೇಂಜಸ್ ಇನ್ ಯೋರ್ ವಾವ್, ಬಿಹೇವಿಯರ್. ಸುಮ್ಮನೆ ಒಂದ್ಸರಿ ಹೇಳ್ಬಿಟ್ಟು ನೋಡ್ತೀನಿ ಸರ್ ವಾಕ್ಯ ಹೆಂಗೆ ಫೀಲಿಂಗ್ ಆಗುತ್ತೆ ಅಂತ. ಐ ಕ್ರಿಯೇಟ್ ಮೈ ಫೈನಾನ್ಷಿಯಲ್ ಲೈಫ್, ಫೋಕಸ್ ಆನ್ ವೆಲ್ತ್ ಕ್ರಿಯೇಷನ್, ಥಿಂಕ್ ಬಿಗ್ ಗೋಲ್ಸ್ ಅಂಡ್ ಲಾಂಗ್ ಟರ್ಮ್ ವಿಷನ್, ಕಂಫರ್ಟಬಲ್ ಮ್ಯಾನೇಜಿಂಗ್ ಅಂಡ್ ಗ್ರೋಯಿಂಗ್ ಮನಿ, ಫೋಕಸ್ ಆನ್ ಇನ್ಕ್ರೀಸಿಂಗ್ ಇನ್ಕಮ್. ವಾವ್, ಏನ್ ಸರ್ ಇದು! ಒಂಥರ ಹೇಳ್ತಾ ಇದ್ರೇನೆ ಒಂಥರ ಇದನ್ನ ಆಟೋ ಸಜೆಷನ್ಸ್ ಅಂತಾನೂ ಕೂಡ ಕರೀತಾರಲ್ಲ ಈ ಥರದ್ನೆಲ್ಲ. ಎಸ್. ಸೊ ನೀವು ಇದನ್ನ ಯಾವಾಗ ಹೇಳ್ತೀರಾ ಅವಾಗ ಒಂದು ಐ ಅನ್ನೋದು ಸೇರಿಸ್ಕೊಳ್ಳಿ. ಐ ಫೋಕಸ್ ಆನ್ ವೆಲ್ತ್ ಕ್ರಿಯೇಷನ್, ಐ ಹಾ, ಥಿಂಕ್ ಹಾ, ಬಿಗ್ ಹಾ. ಗೋಲ್ಸ್ ಅಂಡ್ ಲಾಂಗ್ ಟರ್ಮ್ ವಿಷನ್, ಐ ಕಮ್ ಐ ಆಮ್ ಕಂಫರ್ಟಬಲ್ ಮ್ಯಾನೇಜಿಂಗ್ ಅಂಡ್ ಗ್ರೋಯಿಂಗ್ ಮನಿ, ಹ್ಮ್. ಐ ಫೋಕಸ್ ಆನ್ ಇನ್ಕ್ರೀಸಿಂಗ್ ಮೈ ಇನ್ಕಮ್. ಈ ಹ್ಮ್. ಐ ಅನ್ನೋದು ಬಂದಾಗ ನಿಮಗೆ ಒಂದು ಎಮೋಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಎಮೋಷನ್ನ ಬೇರೆ ಚೇಂಜ್ ಆಗುತ್ತೆ. ಸಂದರ್ಭದಲ್ಲಿ ಐ ಅನ್ನೋದು ಬೇಡ ಅಂತೀವಿ, ಈಗೋ, ಅದು ಈಗೋ. ಆದ್ರೆ ಎಸ್, ಇಲ್ಲಿ ನಾನ್ ಮಾಡ್ತೀನಿ, ನಾನ್ ಮಾಡ್ತೀನಿ, ನಾನ್ ಮಾಡ್ತೀನಿ ಅಂದಾಗ ನಿಮ್ಗೆ ಅದೊಂದು ಕ್ಲಾರಿಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದೀವಿ. ಕರೆಕ್ಟ್ ಸರ್? ಎಸ್, ಎಸ್. ಸೊ ಈಗ ನಮ್ಮಲ್ಲಿ ಥಾಟ್ ಪ್ರೊಸೆಸ್ ಇರುತ್ತೆ, ನನ್ ದುಡ್ಡು ಮ್ಯಾನೇಜ್ ಮಾಡಕ್ ಬರಲ್ಲ. ಇದು ಈ 10 ಸಜೆಷನ್ಸ್ ನಾನು ಇವಾಗ, ಇಲ್ಲ 5 ಸಜೆಷನ್ ಇದೆ, ಇನ್ನು 5 ಸಜೆಷನ್ ಇದೆ. ಈ ಸಜೆಷನ್ಸ್ ನಾವು ಕೊಟ್ಟಾಗ ಹ್ಮ್. ನಮ್ಮ ಥಾಟ್ ಪ್ರೊಸೆಸ್ ಮೆಂಟಲಿ ನಾವು ಡಿಸೈಡ್ ಆಗ್ಬಿಟ್ಟಿರ್ತೀವಿ, ನಾನು ಕೇಪಬಲ್, ಐ ಆಮ್ ಅ ಪರ್ಸನ್ ಹೂ ಇಸ್ ಕೇಪಬಲ್ ಟು ಮ್ಯಾನೇಜ್ ಮನಿ. ಹ್ಮ್. ನನ್ನ ಹತ್ರ ಎಷ್ಟು ದುಡ್ಡು ಬಂದ್ರು ನನಗೆ ಅದನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇದೆ ಅನ್ನೋದು ನನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಯಾವಾಗ ನನಗೆ ಬರುತ್ತೆ, ಆಗ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಲಾಡ್ ಆಫ್ ಥಿಂಗ್ಸ್ ವಿಲ್ ಚೇಂಜ್ ಅಂಡ್ ಮನಿ ವಿಲ್ ಫ್ಲೋ. ಈಗ ಒಬ್ರು ಆಥರು ಹೇಳ್ತಿದ್ರು, ವಾಟ್ ಈಸ್ ಲಿಮಿಟಿಂಗ್? ಈಗ ನಿಮ್ಮ ಲೈಫಲ್ಲಿ ಒಂದು ಅಬಂಡೆನ್ಸ್ ಅನ್ನೋದು ಬರಬೇಕು. ಹ್ಮ್. ಅಬಂಡೆನ್ಸ್ ಬರಬೇಕಂದ್ರೆ ಹ್ಮ್. ಏನ್ ತಡೆ ಆಗಿದೆ ಅಂದ್ರೆ ನಿಮ್ಮ ಥಾಟ್ಸ್. ನೀವೇ ನಿಮ್ಮನ್ನ ತಡೆ ಹೊಡ್ಕೊಂಡು ಆ ಅಬಂಡೆನ್ಸ್ ಅನ್ನೋದು ಬರ್ತಾ ಇಲ್ಲ. ಅಂದ್ರೆ ನೀವು ನಿಮ್ಮ ಬೆಳವಣಿಗೆಗೆ ತಡೆ ಆಗಿದ್ದೀರಾ. ಓಕೆ. ಸೊ ನೀವು ಯಾವಾಗ ಆ ತಡೆ ಅನ್ನೋದನ್ನ ನೀವು ನಿಮ್ಮ ಥಾಟ್ಸ್, ಲಿಮಿಟಿಂಗ್ ಥಾಟ್ಸ್ ಏನಿದೆ ಅದನ್ನ ತೆಗಿತಿರೋ, ಆಟೋಮ್ಯಾಟಿಕ್ ಅಬಂಡೆನ್ಸ್ ಬರುತ್ತೆ. ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು, ಅದಕ್ಕಿಂತ ಜಾಸ್ತಿನೇ ಸಿಗತ್ತೆ. ಬಟ್ ನಾವು ಆ ಸಿಗೋದಕ್ಕೆ, ಇಲ್ಲ ಅದು ನಿಮ್ಮ ಲೈಫಲ್ಲಿ ಬರೋದಕ್ಕೆ ನಾವು ಓಪನ್ ಆಗಿ, ಓಪನ್ ಮೈಂಡ್ ಅನ್ನೋದೇ ಇರೋದಿಲ್ಲ ನಮ್ಮಲ್ಲಿ. ನಾವೇ ನಮ್ಮ ಥಾಟ್ಸ್ನ ಲಿಮಿಟ್ ಮಾಡಿಕೊಂಡು ನಾವೇ ನಮ್ಮ ಲೈಫ್ನ ಲಿಮಿಟ್ ಮಾಡ್ಕೊಂಡು ಬದುಕ್ತಾ ಇರ್ತೀವಿ. ಆ ಲಿಮಿಟೇಷನ್ ತೆಗೆಯೋದಕ್ಕೆ ಈ ಪರ್ಟಿಕ್ಯುಲರ್ ಅಫರ್ಮೇಶನ್ಸ್ ನಾನು ಕೊಟ್ಟಿರುವಂಥದ್ದು. ವೆರಿ ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿ ಇದೆ ಸರ್. ಒಂದೊಂದು ಕನ್ನಡದಲ್ಲಿ ಒಂದ್ಸರಿ ಹೇಳಿ ನೋಡ್ತೀನಿ. ನನ್ನ ಹಣಕಾಸಿನ ಜೀವನವನ್ನು ನಾನು ಸ್ವತಃ ನಿರ್ಮಿಸುತ್ತೇನೆ, ಸಂಪತ್ತಿನ ನಿರ್ಮಾಣದ ಮೇಲೆ ಗಮನ ನೀಡುತ್ತೇನೆ, ನಾನು ದೊಡ್ಡ ಗುರಿಗಳು ಮತ್ತು ದೀರ್ಘಕಾಲದ ದೃಷ್ಟಿಕೋನವನ್ನು ನಾನು ಹೊಂದಿರುತ್ತೇನೆ, ಎಸ್, ಹಣವನ್ನು ನಿರ್ವಹಿಸುವುದು ಮತ್ತು ಬೆಳೆಸುವುದು ಸಹಜ ಎಂದು ನಾನು ಭಾವಿಸುತ್ತೇನೆ, ಎಸ್. ನಾನು ಆದಾಯವನ್ನು ಹೆಚ್ಚಿಸುವತ್ತ ಗಮನ ನೀಡುತ್ತೇನೆ. ವಾವ್! ಒಂಥರ ಆ, ಒಳಗಡೆಯಿಂದ ಎನರ್ಜಿ ಜಾಸ್ತಿ ಆದಂಗೆ ಆಗೋಯ್ತು ಸರ್. 100% ಸರ್. ರಿಯಲ್ ಆಗಿ ಚೇಂಜ್ ಆಗುತ್ತೆ. ಯು ಹ್ಯಾವ್ ಟು ರೀಡ್ ಇಟ್ ವಿತ್ ಎಮೋಷನ್. ಒಂದು ಎಮೋಷನ್ ಜೊತೆ ಕೆಲಸ ಮಾಡಬೇಕು. ಎಮೋಷನ್ ಜೊತೆ ನಾವು ಇದನ್ನ ಹೇಳಿದಾಗ ಆ ಚೇಂಜಸ್ ಅನ್ನೋದು ನಿಮ್ಮ ಲೈಫಲ್ಲಿ ನೋಡ್ಬೋದು.
ಗುಡ್, ಗ್ರೇಟ್. ಸೊ ಇನ್ನು ಐದು ಇನ್ನೂ ಒಂದ್ ಸ್ವಲ್ಪ ಸಜೆಷನ್. ಇಟ್ಟಿದ್ದೀರಾ? ಹಾ. ಐ ವೆರಿ ಡಿಲೇ ಗುಡ್. ಗ್ರಾಟಿಫಿಕೇಶನ್. ಹಾ ಹಾ ಐ ಹಾ. ಡಿಲೇ ಅಂದ್ರೆ, ಡಿಲೇಡ್ ಗ್ರಾಟಿಫಿಕೇಶನ್ ಅಂದ್ರೆ ಏನು ಅಂದ್ರೆ, ನಾನು ಇವತ್ತೊಂದು ಮನೆ ಕೊಂಡ್ಕೋಬೇಕು ಅಂದ್ರೆ ಇವತ್ತು ಕೊಂಡ್ಕೊಳ್ಳಲ್ಲ, ಹ್ಮ್ 10 ವರ್ಷ ಆದ್ಮೇಲೆ ಕೊಂಡ್ಕೊಂತೀನಿ. ಯಾಕೆಂದ್ರೆ ನನಗೆ ಸಾಲ ಬೇಡ, ಹ್ಮ್. ನನಗೆ ಮನೆ ಬೇಕು. ದುಡ್ಡು ಕೊಟ್ಟು ಮನೆ ಬೇಕು, ಸಾಲ ತಗೊಂಡು ಮನೆ ಬೇಡ. ಹೌದು, ನನ್ನ ಕೆಲವು ಆಸೆ. ಟ್ರೈನರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಹೋಗ್ಬಿಟ್ಟು ಈ EMI ಅನ್ನೋ ಒಂದು ಟ್ರ್ಯಾಪ್ಗೆ ಬಿದ್ದುಬಿಟ್ಟು ಬೇಗ ಮನೆಗೆ ಹೋಗ್ಬೇಕು ಅಂತ ಹೋಗ್ಬೇಡಿ. ಆ ಅದು ಎಸ್. ಬ್ಯಾಂಕ್ ಅವರಂತೂ ಆರಂಭದಲ್ಲೇ ಆಮಿಷಗಳನ್ನು ಚೆನ್ನಾಗಿ ಒಡ್ಡು ಬಿಡ್ತಾರೆ. ಕರೆಕ್ಟ್. ಆಮೇಲೆ ಹಿಂದೆ ಬೀಳ್ತಾರೆ ಒಂಚೂರು ಕಟ್ಟಲಿಲ್ಲ ಅಂದ್ರೆ. ಅಲ್ವಾ ಕರೆಕ್ಟ್. ಸರ್? ನಿಜ. ಸೊ ಅದೇ ರೀಸನ್ಗೋಸ್ಕರ ನಾನು ಹೇಳ್ತಿರೋದು, ಒಂದು EMI ಅನ್ನೋದು ಬಂದಾಗ ನಮ್ಮ ಥಾಟ್ಸ್ ಏನಾಗುತ್ತೆ, ಆ, ನಮ್ಮ ಬೆಳವಣಿಗೆ ಏನಾಗುತ್ತೆ, ಎಲ್ಲನೂ ಲಿಮಿಟ್ ಆಗೋಗುತ್ತೆ. ನಾವು ಬೆಳೆಯೋದಕ್ಕೆ ಅವಕಾಶನೇ ಸಿಗೋದಿಲ್ಲ. ಯಾಕಂದ್ರೆ ಬರೀ ಒಂದು ಆ EMI ಕಟ್ಟೋದಕ್ಕೆ ಹೆಂಗಪ್ಪ ದುಡ್ಡು ಉಣಿಸೋದು ಅನ್ನೋದೇ ಜೀವನ ಆಗೋಗುತ್ತೆ. ನಮ್ಮ ಜೀವನ ಅನ್ನೋದು ಕಳ್ಕೊಂಡ್ಬಿಡ್ತೀರಾ. ಆದಷ್ಟು ಈ ಡಿಲೇ ಗ್ರಾಟಿಫಿಕೇಶನ್ ಅನ್ನು ಫಾಲೋ ಮಾಡಿ. ಅಂದ್ರೆ ಆಸೆ ಪಟ್ಟಿದ ತಕ್ಷಣ ನನಗೆ ಬೇಕು, ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೀವಿ. ತಕ್ಷಣ ಬೇಕು ನನಗೆ, ಈಗ ಬೇಕು ಅಂದ್ರೆ ಈಗ ಬೇಕು. ಅದನ್ನ ಬಿಟ್ಟು ನಾನು ಇದು ಬೇಕು ಬಟ್ ನಾನು 10 ವರ್ಷ ಆದ್ಮೇಲೆ ತಗೊಂತೀನಿ, ಈ ಥಾಟ್ ಪ್ರೊಸೆಸ್ನ ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನನ್ನ ದುಡ್ಡು ಬೆಳೆಯುತ್ತೆ. ದುಡ್ಡು ಬೆಳೆಯೋದಕ್ಕೆ ಅವಕಾಶ ಕೊಡ್ತೀನಿ. ಆ ದುಡ್ಡು ಬೆಳೆದು ಆ ದುಡ್ಡಿಂದ ನಾನು ಮನೆ ಬೇಕೋ, ಕಾರ್ ಬೇಕೋ, ಏನ್ ಬೇಕೋ ನಾನು ಕೊಂಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನನಗೆ ಇನ್ಸ್ಟೆಂಟ್ ಆಗಿ ಯಾವುದು ಬೇಡ. ನಾನು ಒಂದು ಟೈಮ್ ಇಟ್ಕೊಂಡು ಆ ಟೈಮಲ್ಲಿ ನಾನು ಕೆಲಸ ಮಾಡಿ ಅದನ್ನು ತಗೊಂತೀನಿ ಅನ್ನೋದು ಯಾವಾಗ ಬರುತ್ತೆ, ಅವಾಗ ನಿಮ್ಮ ದಿನನಿತ್ಯ ಕೆಲಸ ಮಾಡೋದಕ್ಕೂ ಒಂದು ಉತ್ಸಾಹ ಪ್ರೋತ್ಸಾಹ ಇರುತ್ತೆ. ಇಲ್ಲ ಅಂದ್ರೆ ಯಾವುದು ಇರಲ್ಲ. ಹ್ಮ್. ಒಂದು ಡೆಡ್ ಲೈಫ್ ಬದುಕ್ತಿರ್ತೀರ. ಆ ಡೆಡ್ ಲೈಫ್ ಅಲ್ಲಿ ಈ ಸ್ಯಾಟರ್ಡೆ ಸಂಡೇ ಒಂದೇ ಜೀವನದಲ್ಲಿ ಒಂದು ಏನೋ ಒಂದು ಹೋಪ್ ಅಂತ ಹೇಳ್ತಾರಲ್ಲ, ಆ ತರ ಆಗೋಗಿರುತ್ತೆ. ಆ ಸ್ಯಾಟರ್ಡೆ ಸಂಡೇಲಿ ಏನೋ ಒಂದು ಟಿವಿ ಶೋ ನೋಡೋದು, ಥಿಯೇಟ್ರಲ್ಲಿ ಒಂದು ಮೂವಿ ನೋಡೋದು, ಮುಗಿದೋಯ್ತು. ತಿರ್ಗಾ ಹೋಗಿ EMI ಗೋಸ್ಕರ ದುಡಿಬೇಕು. ಬೇರೆ ಏನು ಲೈಫಲ್ಲಿ ಖುಷಿ ಅನ್ನೋದೇ ಇರೋದಿಲ್ಲ. ಅಂದ್ರೆ ಅಲ್ವಾ? ಮನುಷ್ಯನ ಯಂತ್ರದ ತರ ಆಗೋಗಿದ್ದಾರೆ ಅಂತ ಅನ್ಸುತ್ತ ಅವಾಗ. 100%, 100% ಯಂತ್ರ ಆಗಿ ಹೋಗಿದ್ದೀವಿ. ಹಾ. ಆ, ಹಾಗಾಗಿ ಈ ಆ, ಯಂತ್ರದಿಂದ ಆಚೆ ಬರಬೇಕು ಅಂದ್ರೆ ನೀವು ಒಂದು ಒಳ್ಳೆ ಥಾಟ್ನ ನೀವು ಇಟ್ಕೋಬೇಕು. ನೀವು ಯಾವ ತರ ನೀವು ಹಣದ ಜೊತೆ ನೀವು ನಡ್ಕೊಳ್ತೀರ ಅನ್ನೋದನ್ನ ಚೇಂಜ್ ಮಾಡ್ಕೊಂಡಾಗ ಈ ಚೇಂಜಸ್ ಆಗುತ್ತೆ ಲೈಫಲ್ಲಿ. ದೆನ್ ಯು ವಿಲ್ ಆಲ್ಸೋ ಬಿ ಹ್ಯಾಪಿ ಅಂಡ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಇಸ್ ಹ್ಯಾಪನಿಂಗ್, ಬಿಗರ್ ಥಿಂಗ್ಸ್ ವಿಲ್ ಹ್ಯಾಪನ್. ಅಲ್ವಾ? ಐ ಪೇ ಮೈ ಸೆಲ್ಫ್ ಫಸ್ಟ್. ಬೇಸಿಕಲಿ ಈ ದುಡ್ಡು ಯಾವಾಗ ನನ್ನ ಹತ್ರ ಬರುತ್ತೆ, ಅದರಿಂದ ನಾನು ಒಂದು ಸ್ವಲ್ಪ ಖುಷಿ ಅನ್ನೋದು ನಾನು ತಗೊಂಡೇಬೇಕು. ಆ ಈ ಫಸ್ಟ್ ಫಿಲಾಸಫಿನ ಯಾರು ಫಾಲೋನೇ ಮಾಡಲ್ಲ. ಯಾವಾಗ ನಿಮಗೆ ನೀವು ಸ್ವಲ್ಪ ದುಡ್ಡು ನೀವು ಕೊಡೋದಿಲ್ಲ ಅಂದ್ರೆ, ಒಂದು ಚಿಕ್ಕದಾಗಿ ಎಲ್ಲೋ ಒಂದು ಫುಟ್ ಮಸಾಜ್ ಮಾಡಿಸ್ಕೋಬಹುದು, ಇಲ್ಲ ಪೆಡಿಕ್ಯೂರ್ ಮಾಡಿಸ್ಕೋಬಹುದು, ಏನೋ ಒಂದು ಖುಷಿ ಕೊಡುವಂಥದ್ದು. ನಿಮಗೆ ನೀವು ಒಂದು ಗಿಫ್ಟ್ ಅನ್ನೋದು ಕೊಡಬೇಕು ಎವ್ರಿ ಎಸ್. ಮಂತ್. ಏನಾದರೂ ಒಂದು ಸ್ವಲ್ಪ ಖುಷಿ ಕೊಡಬೇಕು ನಿಮ್ಮ ಕರೆಕ್ಟ್. ದೇಹಕ್ಕೆ. ನಿಮ್ಮ ಜೀವನದಲ್ಲಿ ಒಂದು ಖುಷಿ ಇರಬೇಕಲ್ವಾ? ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅವ್ರನ್ನೇ ಮರ್ತು ಬಿಡ್ತಾರೆ. ಅದಕ್ಕೆ ಲೈಫ್ ನಮ್ದೇನೆ ಅಂತ ಒಂದು ಪುಸ್ತಕ ಬರೆದ್ಬಿಟ್ಟಿದ್ದೀನಿ ಸರ್ ನಾನು. ವೆರಿ ಗುಡ್ ಸರ್. ಲೈಫ್ ನಮ್ದೇನೆ. ಅಂದ್ರೆ ನಮ್ ಲೈಫ್ ಫಸ್ಟ್ ಕಂಡ್ರೆ ಆಮೇಲೆ ಬೇರೆಯವ್ರ ಲೈಫ್ ಅಂತ ಹೇಳಿದ್ದೇನೆ. ಇದು ನಾನು ಕಳೆದ ವರ್ಷ ಬರೆದೆ. ಅಂದ್ರೆ ನನ್ನ ಲೈಫ್ ನನಗೆ ಫಸ್ಟ್ ಇಂಪಾರ್ಟೆಂಟ್. ಟೇಕ್ ಕರೆಕ್ಟ್. ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್. ಕರೆಕ್ಟ್. ಅದನ್ನ ಹೇಳಿದ್ದೇನೆ. ಜೊತೆಗೆ ನನ್ನ ಲೈಫು ಗೊತ್ತಾಗ್ಬಿಡುತ್ತೆ. ಕರೆಕ್ಟ್. ನನ್ನ ಲೈಫ್ ನೋಡ್ಕೊತಾ ನೋಡ್ಕೊತಾ ನಿಮ್ ಲೈಫ್ ಹೆಂಗ್ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಇದರಲ್ಲಿ ಈ ಪುಸ್ತಕದಲ್ಲಿ ಹೇಳಿನಿ. ನೈಸ್. ಸಪ್ನಾ ಬುಕ್ ಹೌಸು Amazon.in ಅಲ್ಲಿ ಸಿಗುತ್ತೆ. ವಂಡರ್ಫುಲ್, ವಂಡರ್ಫುಲ್ ಸರ್. ಸೊ ಎಸ್. ಹಾ. ಈ ಲೈಫ್ ನಿಮ್ದೇನೆ ಅನ್ನೋದನ್ನ ಫೀಲಿಂಗ್ ಏನಿದೆ, ಆ ಹಾ. ಫೀಲಿಂಗ್ ನಾವು ಅನುಭವಿಸ್ಬೇಕು. ಹ್ಮ್. ನನ್ನ ಹಣದಲ್ಲಿ ನಾನು ದುಡಿಯುವಂತ ದುಡ್ಡಲ್ಲಿ ಒಂದ್ ಸ್ವಲ್ಪ ದುಡ್ಡು ನಾನು ನನಗೋಸ್ಕರ ಖರ್ಚು ಮಾಡ್ಕೊಂಡಾಗ ನನ್ಗೊಂದು ಖುಷಿ ಅನ್ನೋದು ಸಿಗತ್ತೆ. ಆ ಖುಷಿಯಿಂದ ನಾವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀವಿ, ಹ್ಮ್. ಜಾಸ್ತಿ ದುಡಿತೀವಿ, ಜಾಸ್ತಿ ಕರೆಕ್ಟ್. ಇನ್ವೆಸ್ಟ್ ಮಾಡ್ತೀವಿ. ಆ ಇನ್ವೆಸ್ಟ್ಮೆಂಟ್ ಜಾಸ್ತಿ ದೊಡ್ಡದಾಗಿ ಬೆಳೆದು ಒಂದು ಹೆಮ್ಮರವಾಗಿ ನಮ್ಮ ಲೈಫ್ ಅಲ್ದಿರ ನಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಬೆಳೆಸುತ್ತೆ, ಉಳಿಸುತ್ತೆ. ಅಲ್ವಾ? ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಪೇ ಯುವರ್ ಸೆಲ್ಫ್ ಫಸ್ಟ್, ಫಾಲೋ ಸಿಸ್ಟಮ್ಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎಸ್. ಪಾಯಿಂಟ್ ಕಾನ್ಸ್ಟೆಂಟ್ಲಿ ಲರ್ನ್ ಅಬೌಟ್ ಮನಿ. ಐ ಹಣದ ಬಗ್ಗೆ ಕಾನ್ಸ್ಟೆಂಟ್ಲಿ ನಿರಂತರ ಕಲಿಕೆ. ಎಸ್, ಐ ಕಾನ್ಸ್ಟೆಂಟ್ಲಿ ಲರ್ನ್ ಅಬೌಟ್ ಮನಿ ಐ ಅಂದ್ರೆ. ಕಾನ್ಸ್ಟೆಂಟ್ಲಿ ಲರ್ನ್ ಅಬೌಟ್ ಮನಿ. ಎಸ್. ನಾನು ಹಣದ ಬಗ್ಗೆ ನಿರಂತರ ಕಲಿಯುತ್ತೇನೆ. ಓಕೆನಾ ಸರ್? ಕರೆಕ್ಟ್ ಸರ್, ನಿಜ. ಸೊ ಈ ಕಲಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ
ಆ, ನಾವು ಯಾವಾಗೋ ಒಂದು 10 ವರ್ಷದಿಂದ ನಾವು ಯೋಚನೆ ಮಾಡೋ ರೀತಿಯಲ್ಲಿ ಇವತ್ತು ಯೋಚನೆ ಮಾಡಿದ್ರೆ ನಾವು ಈ ಹಣವನ್ನ ಬೆಳೆಸೋದಕ್ಕೆ ಸಾಕಷ್ಟು ಆಪ್ಷನ್ಸ್ ವಿಧಾನಗಳು ಬಂದಿದೆ, ಬಟ್ ಅದನ್ನ ಕಲೀಲಿಲ್ಲ ಅಂದಾಗ ಹ್ಮ್ ನಾವು ಅದೇ ರೀತಿ 10 ವರ್ಷದ ಥಾಟ್ ಪ್ರೊಸೆಸ್ ಅಲ್ಲೇ ಇವತ್ತು ಬದುಕ್ತಿರ್ತೀವಿ. ಹ್ಮ್ ಹಾಗಾಗಿ ನಮ್ಮ ಹಣ ಬೆಳೆಯುವ ಅವಕಾಶಗಳು ಕಮ್ಮಿ ಇಟ್ಟಿರ್ತೀವಿ. ಅಂದ್ರೆ ನೀವು ಓಕೆ. ಒಂದು ಗಿಡ ಹಾಕ್ಬಿಟ್ಟು ಗಿಡದಕ್ಕೆ ನೀರ್ ಕೊಡ್ತಿಲ್ಲ, ಇಲ್ಲ ಸನ್ಲೈಟ್ ಬೀಳ್ತಿಲ್ಲ, ಏನು ಆಗ್ತಿಲ್ಲ ಅಂದಾಗ ಗಿಡ ಬೆಳವಣಿಗೆ ಏನಾಗುತ್ತೆ, ಕಮ್ಮಿ ಆಗುತ್ತೆ ಅಲ್ವಾ? ಅದೇ ಕರೆಕ್ಟ್ ರೀತಿ ಕರೆಕ್ಟ್ ನಿಮ್ಮ ಹಣ ಕೂಡ ಕರೆಕ್ಟ್. ಬೆಳೆಯೋದಿಲ್ಲ. ಎಸ್, ತುಂಬಾ ತುಂಬಾ ಚೆನ್ನಾಗಿ ತಾವು ತಿಳಿಸಿದ್ರಿ. ಎಸ್. ಆಮೇಲೆ ಆಕ್ಟ್ ಡಿಸ್ಪೈಟ್ ಫಿಯರ್ ಅಂದರೆ, ನಾನು ಭಯ ಇದ್ದರೂ ಕ್ರಮ ಕೈಗೊಳ್ಳುತ್ತೇನೆ. ನಮಗೆ ಒಂಥರ ಈ ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಆ ಭಯನ ಓವರ್ಕಮ್ ಮಾಡಲಿಲ್ಲ ಅಂದರೆ ಕರೆಕ್ಟ್. ನೀವು ಬೆಳೆಯೋಕ್ಕಾಗಲ್ಲ. ಅಂದರೆ ಇದು ನಂದು ಉದಾಹರಣೆ ಯಾಕೆ ಕೊಡ್ತೀನಿ ಅಂದರೆ ಸರ್, ಸ್ಪೀಕಿಂಗ್ ಸ್ಕಿಲ್ಸಿಗೆ ಕಲಿಯಕ್ಕೆ ಬರೋದು ಸ್ಟೇಜ್ ಫಿಯರ್ ಇದೆ ಅಂತ. ಭಯ ಎಸ್. ಇದೆ ಅಂತಾನೆ ಅರ್ಧ ಬರ್ತಾರೆ. ಕರೆಕ್ಟ್. ಆ ಭಯ ಓಡ್ಗ್ಲಾಡಿಸ್ಕೊಳ್ತಾ ಇದ್ದಂಗೆನೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಕರೆಕ್ಟ್. ಅಷ್ಟೇ ಅಲ್ಲ, ಅವ್ರ ಜೀವನದಲ್ಲೇ ಧೈರ್ಯದಿಂದ ಇರೋದು ನೋಡ್ಬಿಟ್ಟಿದ್ದೀನಿ ನಾನು. ವೆರಿ ಗುಡ್. ಎಸ್ ಸರ್. ಸೊ ಭಯ ಹೇಗಾರ ಮಾಡಿ ತೊಲಗಿಸ್ಬೇಕಲ್ಲ ಸರ್. ಕರೆಕ್ಟ್. ಎಸ್ ಸರ್. ಐ ಗುಡ್. ಆಮ್ ಅ ವೆಲ್ತ್ ಕ್ರಿಯೇಟರ್. ಸೊ ನಾನು ನಾನು. ಸಂಪತ್ತಿನ ಸೃಷ್ಟಿಕರ್ತ ಅನ್ನೋ ಫೀಲಿಂಗ್ ಎಸ್. ಬರ್ಬೇಕು ನಮಗೆ. ಎಸ್. ಅದು ಹೇಳ್ತಾ ಇದ್ರೆ ಒಂಥರ ಫೀಲ್ ಆಗ್ತದೆ ಸರ್. ದಟ್ಸ್ ನೈಸ್. ವಾವ್ ಫೀಲಿಂಗ್. ಫೀಲ್ ಗುಡ್ ಎಸ್. ಫ್ಯಾಕ್ಟರ್ ಎಸ್. ಅಂತೀವಿ ಇದಕ್ಕೆ. ಕರೆಕ್ಟ್. ಎಸ್ ಸರ್, ತುಂಬ ತುಂಬ ಚೆನ್ನಾಗಿ ಇವೆಲ್ಲ ಪಾಯಿಂಟ್ಸ್ ಮಾಡಿದಿರಿ ಸರ್. ಥ್ಯಾಂಕ್ ಏನು ಯು. ಸರ್ ಇದು ಏನಂದರೆ, ಇವೆಲ್ಲ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ವೀಕ್ಷಕರು ಗಮನದಲ್ಲಿ ಇಟ್ಕೊಳ್ಳಿ. ನಾವು ಯಾವತ್ತೂ ಸಕಾರಾತ್ಮಕವಾದ ಆಲೋಚನೆಗಳನ್ನು ಮಾಡ್ತಾ ಇದ್ದಾಗ ಅದು ನಮಗೆ ಈ ಅಫರ್ಮೇಷನ್ಸು ಅಥವಾ ಆಟೋ ಸಜೆಷನ್ಸು ಕಾನ್ಷಿಯಸ್ ಮೈಂಡಿಂದ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗ್ತದೆ. ಆ ಸಬ್ ಕಾನ್ಷಿಯಸ್ ಮೈಂಡ್ ಹೇಳಕ್ಕೆ ಶುರುವಾಗುತ್ತೆ, ಏ ಹೌದು ಕಣ, ಇಷ್ಟು ದಿನ ನೀನು ಬಡತನದಲ್ಲಿ ಇದ್ದಿದ್ದು ಬಿಟ್ಬಿಡು, ನಿನಗೆ ಶ್ರೀಮಂತನ ಥರನೇ ಬಿಹೇವ್ ಮಾಡು, ಶ್ರೀಮಂತನಾಗು, ನಿನಗೆ ಅವಾಗ ಶ್ರೀಮಂತನಾಗಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತದೆ. ಸೊ ಕರೆಕ್ಟ್. ನಾನು ಸ್ವಲ್ಪ ಮೈಂಡ್ ಬಗ್ಗೆ ಇವೆಲ್ಲ ವ್ಯಕ್ತಿತ್ವ ವಿಕಸನ ತಿಳ್ಕೊಂಡಿರೋದ್ರಿಂದ, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಸೂಪರ್ ಕಾನ್ಷಿಯಸ್ ಮೈಂಡು. ಎಸ್. ಇನ್ಫ್ಯಾಕ್ಟ್ ನಾನು ಸೂಪರ್ ಕಾನ್ಷಿಯಸ್, ಎಸ್ ನಾನು ಇವತ್ತು ಕೋಟ್ಯಾಧಿಪತಿ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಅಂದರೆ ಗರ್ವ ಬೇಡ ಇಲ್ಲಿ, ಅಹಂ ಬೇಡ. ನನಗೆ ನಾನು ಅಂದ್ಕೊಳ್ಳೋಣ, ಎಸ್ ಲೆಟ್ ಮಿ ಬಿಹೇವ್ ಲೈಕ್ ಎ ಕೋಟ್ಯಾಧಿಪತಿ. ನಾನು ಕೋಟ್ಯಾಧಿಪತಿ ಥರ ಮಾತಾಡೋಣ. ನನಗೆ ಬಟ್ಟೆ ಬೇಕಾದ್ರೆ ದುಡ್ಡು ಬೆಲೆ ಕಡಿಮೆ ಇರಲಿ, ಆದರೆ ಅದನ್ನು ನೀಟಾಗಿ ಐರನ್ ಮಾಡಿಕೊಂಡು ಕೋಟ್ಯಾಧಿಪತಿ ಎಷ್ಟು ನೀ ಚೆನ್ನಾಗಿ ಕಾಣಿಸ್ತಾರೆ ಹಂಗೆ ನಾನು ಚೆನ್ನಾಗಿ ಕಾಣೋಣ ಅಂತ ನಾವು ಸುತ್ತಮುತ್ತ ಈ ಚಿಂತನೆ ಆಲೋಚನೆ ಮಾಡ್ತಾ ಇರಬೇಕು ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ಸರ್. ನಿಜ. ನಿಜ. ಗುಡ್. ಸರಿಯಾಗಿ ಹೇಳಿದ್ರಿ ಸರ್. ಎಸ್ ಸರ್, ಹೇಳಿ ಸರ್. ಈಗ ನಾವು ಈಗ ಅನುಸರಿಸ್ತಾ ಇರುವಂತಹ ಹೂಡಿಕೆಯ ಸಾಮಾನ್ಯ ವಿಧಾನಗಳು ಯಾವ್ಯಾವು ಅದನ್ನು ಎಸ್. ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ, ಈಗ ನೀವು ಅರ್ಥ ಮಾಡಿಸ್ಬಿಟ್ಟಿದ್ದೀರಾ ಎಂತೆಂಥ ಎಸ್. ಜನ ಇರ್ತಾರೆ, ಮತ್ತು ನಾವು ಏನು ಮಾಡಬೇಕು, ಯಾವುದು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ. ಹಾಗೆ ಇದು ಗೊತ್ತಾಗೋಗ್ಬಿಟ್ರೆ ನಮಗೆ ಈಗ ಹ್ಮ್. ಸಾಮಾನ್ಯವಾಗಿ ಎಲ್ಲೆಲ್ಲಿ ಹೂಡ್ತೀವಿ ಅನ್ನೋವಂಥದ್ದು. ಹಾಗಾದರೆ ಅಲ್ಲಿ ಸರಿಯಾಗಿ ಹುಡ್ತಾ ಇದ್ದೀವಾ, ಎಷ್ಟು ಹುಡ್ತಾ ಇದ್ದೀವಿ, ಇನ್ಮೇಲೆ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು, ಇವೆಲ್ಲ ಗೊತ್ತಾಗ್ತಾ ಹೋಗ್ತಾ ಇರುತ್ತಲ್ವ ಸರ್. ಎಸ್. ಸೊ ಹೇಳಿ ಸರ್. ಆ ಕ್ವಶನ್ ನ ಆನ್ಸರ್ ಮಾಡಕ್ ಮುಂಚೆ ಇದೊಂದು ಕೋಟ್ ಹೇಳಿ ಹೇಳಿ ಹೇಳಕ್ಕೆ ತೋರಿಸಿ ಇಷ್ಟಪಡ್ತೀನಿ, ಸರ್, ನೀವು ತೋರಿಸಿ. ಓದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ವಾವ್, ಯುವರ್ ಇನ್ಕಮ್ ಗ್ರೋಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಯು ಗ್ರೋ. ನೀ ಎಷ್ಟು ಬೆಳಿಬೇಕು ಅಂದ್ಕೊಂತೀರೋ ಅಷ್ಟು ಬೆಳಿತೀರಾ. ನೀವು ಎಷ್ಟು ಬೆಳೆಯುತ್ತೀರೋ ಅಷ್ಟೇ ನಿಮ್ಮ ಆದಾಯವು ಬೆಳೆಯುತ್ತದೆ. ವಾವ್, ಗ್ರೇಟ್ ಸೆಂಟೆನ್ಸು ಸರ್. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಟ್ಟು ಬೆಳೆಯಕ್ ಶುರು ಮಾಡ್ತೀರಾ, ನಿಮ್ಮ ಆದಾಯ ಯಾವತ್ತು ನೀವು ನಿಮ್ಮ ಮೈಂಡ್ ಯಾವಾಗ ಗ್ರೋ ಆಗತ್ತೆ, ದೆನ್ ಯುವರ್ ಇನ್ಕಮ್ ಆಲ್ಸೋ ವಿಲ್ ಗ್ರೋ ಅಂತ ಈ ಕೋಟು ಒಬ್ರು ಆಥರ್ ಬರ್ದಿದ್ದಾರೆ ವಿತ್ ಲಾಟ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್. ಸೊ ತುಂಬಾ ಮೀನಿಂಗ್ ಇದೆ ಇದರಲ್ಲಿ ಅಲ್ವಾ? ಎಸ್, ತುಂಬಾನೇ ಮೀನಿಂಗ್ ಇದೆ ಸರ್. ನಾವು ಯಾವಾಗ್ಲೂ ನಮ್ಗೇನು ಬೇಕು ಅನಿಸುತ್ತೆ, ಎಷ್ಟು ಬೇಕು ಅನಿಸುತ್ತೆ ಅಷ್ಟೇ ಸಿಗೋದು ನಮಗೆ. ಎಸ್. ನಿಮಗೆ ಅನ್ನಿಸ್ಲಿಲ್ಲ ಅಂದರೆ ಹೆಂಗೆ ಸರ್ ಸಿಗ್ತದೆ, ಕರೆಕ್ಟ್. ಅಲ್ವಾ? ಎಸ್ ಸರ್. ಗುಡ್ ಸರ್, ತುಂಬ ಚೆನ್ನಾಗಿ. ಈಗ ನೀವು ಟ್ರೆಡಿಷ್ನಲ್ ಅಪ್ರೋಚು ಯಾವ್ಯಾವ ಥರ ಅಂತ ಗ್ರಾಫ್ ತೋರಿಸ್ತಾ ಇದ್ದೀರಿ. ನನಗೂ ಈ ಗ್ರಾಫ್ ನೋಡೋಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಿಮ್ಮ ಪರವಾಗಿ ನಾನೇ ಒಂದು ಸರಿ ಓದ್ಬಿಟ್ಟಿರ್ತೀನಿ ನಾನು. ಕೆಳಗಡೆ ಕ್ಯಾಶು 3.5%,
ಈಕ್ವಿಟೀಸು 4.8%, ಪ್ರಾವಿಡೆಂಟ್ ಆ್ಯಂಡ್ ಪೆನ್ಷನ್ 5.7%, ಇನ್ಶೂರೆನ್ಸ್ ಫಂಡ್ 6.2%, ಗೋಲ್ಡ್ 15%, ಬ್ಯಾಂಕ್ ಡಿಪಾಸಿಟ್ಸ್ 15.1%, ಪ್ರಾಪರ್ಟಿ 49.4%. ಸರ್ ನಾನು ಓದ್ಬಿಟ್ಟಿದ್ದೀನಿ. ನಾನು ನ್ಯೂಸ್ ರೀಡರ್ ಆಗಿದ್ದವನು ಸರ್. ನನಗೇನೋ ಸಿಕ್ಬಿಟ್ರೆ ಓದ್ಬಿಡ್ತೀನಿ. ಸುಮ್ಮನೆ ಲೈಟರ್ ಸೈಡ್ ತಮಾಷೆ ಮಾಡ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ. ಏನಂದ್ರೆ ಓದೋದ್ರಲ್ಲೂ ಖುಷಿ ಇರ್ತದೆ, ಅದರಲ್ಲೂ ದುಡ್ಡು ಮಾಡೋದು ಅಂತ ನೀವು ಹೇಳ್ಕೊಟ್ರೆ ಖುಷಿ ಆಗದೆ ಇರ್ತದಾ? ಹಾಂ, ನಮ್ಮ ಡೆಫಿನೆಟ್ಲಿ ಹಂಗೆ ಸರ್. ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲರೂ ಉದ್ಧಾರ ಆಗಲಿ ಅನ್ನೋ ಸದುದ್ದೇಶ ನಮ್ಮಿಬ್ರದ್ದು. ಬಿಕಾಸ್ ನಮ್ಮ 100%. ಶಂಕರನು ನಿಮಗೆಲ್ಲ ಗೊತ್ತಿರಲಿ, ಆರ್ಟ್ಫುಲ್ನೆಸ್ ಮೆಡಿಟೇಷನನ್ನು ಸುಮಾರು ವರ್ಷದಿಂದ ಅಧ್ಯಯನ ಮಾಡ್ತಾ ಇರೋರು, ಸಮಾಜದಲ್ಲಿ ಎಲ್ಲರೂ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡೋರು. ನಾನಂತೂ ನಿಮಗೆ ಗೊತ್ತಿದೆ, 30 ವರ್ಷದಿಂದ ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಹ್ಮ್. ನಿಮ್ಮನ್ನೆಲ್ಲ ಉದ್ಧಾರ ಮಾಡೋಣ ಅಂತ. ಅದು ಯಾರು ಏನಾರು ಅನ್ಕೊಳ್ಳಿ, ನನಗೆಲ್ಲ ಇವ್ನು ತಲೆ ಕೆಟ್ಟವನು ಹಂಗೆ ಹಿಂಗೆ ಏನೇನೋ ಅನ್ಕೊಂಡವ್ರೆ, ಏನೋ ಸಮಾಜ ಉದ್ಧಾರ ಮಾಡಿಬಿಡ್ತಾನಂತೆ ಅಂತ. ಆದರೆ ನನಗೊಂದು ಖುಷಿ ಇದೆ, ನನ್ನ ಬಳಿ ಬರೋರನ್ನ ಎಷ್ಟು ಸಾಧ್ಯವೋ ಅಷ್ಟು ತಿದ್ದಿ ತೀಡುವ, ಪುಷ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀನಿ. ಶಂಕರ್ ಅಂತ ಒಬ್ಬ ಉತ್ತಮ ವ್ಯಕ್ತಿ ಸಿಕ್ಕಾಗ ಬೇಸಿಕಲಿ ನಾನು ಅರ್ಥ ಮಾಡಿಕೊಂಡೆ ಸರ್, 6% ಆಫ್ ದಿ ಪಾಪ್ಯುಲೇಷನ್ ಅಷ್ಟೇ ಫೈನಾನ್ಷಿಯಲ್ ಅವೇರ್ನೆಸ್ ಇರೋದು ಅಂತ ಕೇಳಿದಾಗ ಸ್ಟ್ಯಾಟಿಸ್ಟಿಕ್ಸು ನನಗೆ ತುಂಬ ಬೇಜಾರಾಗೋಯ್ತು. ಎಸ್. 2 ಯೂಟ್ಯೂಬ್ ಚಾನಲ್ ಇದೆ, ಸೋಷಿಯಲ್ ಮೀಡಿಯಾನಲ್ಲಿ ಹತ್ತತ್ರ 1,00,000 ಜನ ಫಾಲೋ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಯಾಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋಬಾರ್ದು, ಯಾಕೆ ನಮ್ಮ ಶಂಕರ್ ಅಂತವರ ಒಂದು ವಿಚಾರಗಳನ್ನು ತಿಳ್ಕೊಬಾರ್ದು ಅಂದ್ಬಿಟ್ಟು 2ನೇ ಸಾರಿ ಲೈವ್ಗೆ ಕರೆದಿದ್ದೇನೆ. ಅದಕ್ಕೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಸೊ ಈಗ ಇದು ನಾನು ಓದ್ಬಿಟ್ಟಿದ್ದೀನಿ, ಹೇಳಿ ಸರ್ ಈ ವಿಷಯ ಎಲ್ಲ ಸ್ವಲ್ಪ. ಸೊ ಇದು ನೀವು ಹೇಳ್ದಂಗೆ ವಿಚಾರ ತಿಳ್ಕೊಳ್ಳೋದೇ ಅಲ್ದಿರ ಸಾಕಷ್ಟು ವಿಚಾರ ನಾವು ತಿಳಿಸುವಂಥದ್ದನ್ನ ನೀವು ನಿಮ್ಮ ಪರಿಚಯ ಇರೋರಿಗೆ ತಿಳಿಸಿದ್ರೆ ಅವ್ರ ಲೈಫ್ ಕೂಡ ಚೇಂಜ್ ಆಗುತ್ತೆ. ಓಕೆ. ಈ ಟ್ರೆಡಿಷನಲ್ ಅಪ್ರೋಚ್ ಅಂದಾಗ ಏನಾಗತ್ತೆ ಅಂದ್ರೆ ನಾವು ಇಲ್ಲಿ ತನಕ ಯೋಚನೆ ಮಾಡಿರುವಂತ ಆ, ಏನಂತ ಹೇಳ್ಬೋದು ಸಿಸ್ಟಮ್ ಆಗ್ಬೋದು, ಇಲ್ಲಾಂದ್ರೆ ನಮ್ಮ ಇಲ್ಲಿ ತರ ತನಕ ಇರುವಂತ ಆಲೋಚನೆಗಳಿರ್ಬೋದು, ಹಣದ ಬಗ್ಗೆ, ಹಣ ಎಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಲೋಚನೆಗಳು ಇದೇ ರೀತಿ ಇರೋದು. ನಾನು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಹೇಳ್ತಿದ್ದೆ, ಫಸ್ಟ್ ಕೆಲಸ ಸಿಕ್ಕಿದ ತಕ್ಷಣ ಫಸ್ಟ್ ವಿಷಯ ಎಲ್ಲ ನಮ್ಮ ಆ, ಬಂಧು ಮಿತ್ರರು ಹೇಳೋ ಒಂದು, ಮನೆ ತಗೋ ಫಸ್ಟ್. ಓಕೆ. ಈ ಮನೆ ಅನ್ನೋದು ತಗೊಂಡಿದ ತಕ್ಷಣ ನೀವೊಂದು ಜೈಲಲ್ಲಿ ಹೋದಂಗೆ ಆಗೋಗುತ್ತೆ ಕತೆ. ಸೊ ಈ ಪ್ರಾಪರ್ಟಿ, ನಮ್ಮ ಹಣದಲ್ಲಿ ನಾವು ಸಂಪಾದನೆ ಮಾಡೋ ದುಡ್ಡಲ್ಲಿ ಸಾಕಷ್ಟು ದುಡ್ಡು ಬರೀ ಒಂದು ಪ್ರಾಪರ್ಟಿಗೆ ಅಂತಾನೆ ಮೀಸಲಿಡ್ತೀವಿ. ಆ ಮೀಸಲಿಡೋದ್ರಿಂದ ನಮಗೆ ಆಗೋ ಅಂತ ಆ, ಏನಂತಾರ ಕೀಡಿರ್ಬೋದು. ಹೆಂಗೆ ಅಂದ್ರೆ, ಈಗ ನಾನು ಸಾಕಷ್ಟು ದುಡ್ಡು ಅಲ್ಲಿ ಹಾಕಿದಾಗ ಏನಾಗತ್ತೆ, ನನ್ನ ಒಂದು ಇವತ್ತಿರೋಂಥ ನಾನು ಮನೆ ಬೆಲೆ 1 ಕೋಟಿ ರೂಪಾಯಿ ಇರ್ಬೋದು. ಬಟ್ ಆ 1 ಕೋಟಿ ರೂಪಾಯಿನ ನಾನು ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದು ಒಂದು ಪ್ರಾಪರ್ಟಿ ಮೂಲಕ ನಾನು ಇರೋಂಥ ಜಾಗದಲ್ಲಿ ಇರೋದ್ರಿಂದ ಅದರಿಂದ ಬರುವಂತ ಏನು ರಿಟರ್ನ್ಸ್ ಏನಿಲ್ಲ. ಒಂದು ಎಮೋಷ್ನಲ್ ಆಗಿ ನನ್ನ ಸೇಫ್ಟಿ ಅನ್ನೋದು ಇರುತ್ತಷ್ಟೇ, ನನ್ನದೇ ಮನೆ ಅನ್ನೋದು. ಓಕೆ. ಸೊ ಆಕ್ಚುಲಿ ನೀವು BBMP ಇಲ್ಲಾಂದ್ರೆ ನಿಮ್ಮ ಸೈಟ್ ಯಾವ್ದಾದ್ರು ರಿಜಿಸ್ಟರ್ ಮಾಡ್ಕೊಂತೀರಾ ಅಂದ್ರೆ ಒಂದು ಒಪ್ಪಂದ ಆಗಿರುತ್ತೆ ಗೌರ್ಮೆಂಟ್ ಜೊತೆಗೆ, ಇಷ್ಟು ವರ್ಷಕ್ಕೆ ಅಂತ. ಇಟ್ ಈಸ್ ನಾಟ್ ಯುವರ್ ಪ್ರಾಪರ್ಟಿ, ಸ್ಟಿಲ್ ಇಟ್ ಇಸ್ ಗೌರ್ಮೆಂಟ್ಸ್ ಪ್ರಾಪರ್ಟಿ. ಇದೊಂದು ಲೀಸ್ಗೆ ಇಲ್ಲಾಂದ್ರೆ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಒಂದು ಜಾಗ. ಬಟ್ ಆ ಜಾಗ ಯಾವತ್ತು ಗೌರ್ಮೆಂಟ್ ಜಾಗ. ಅದು ಆಕ್ಚುಲಿ ಅದೇ ತರ ಇರೋದು. ನೀವು ಹೋಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ಹಾಗಾಗಿ ಈ ಪ್ರಾಪರ್ಟಿ ಮೇಲೆ ಒಲವು ಅನ್ನೋದನ್ನ ಬಿಟ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಇದು ನಮ್ಮ ಥಾಟ್ ಪ್ರೊಸೆಸ್. ಪ್ರಾಪರ್ಟಿ ಜಾಸ್ತಿ ಮೇಲೆ ಹಾಕಿದ್ರೆ ಒಳ್ಳೇದು, ಬ್ಯಾಂಕ್ ಅಲ್ಲಿ ಇಟ್ರೆ ಸೇಫು, ಗೋಲ್ಡ್ ಅಲ್ಲಿ ಹಾಕಿದ್ರೆ ಒಳ್ಳೇದು, ಯಾಕೆಂದ್ರೆ ನಾಳೆ ಮದುವೆಗೆ ಆಗ್ಬೋದು ಇಲ್ಲ ಬೇರೆದಕ್ಕಾಗ್ಬೋದು ಸಿಗತ್ತೆ. ಈ ರೀತಿನೇ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಈ ಇನ್ವೆಸ್ಟ್ಮೆಂಟ್ ಸರಿನಾ ತಪ್ಪಾ ಅನ್ನೋದನ್ನ ನಾವು ನೋಡೋಣ. ಓಕೆ. ಈಗ ನೋಡಿ, ಪ್ರಾಪರ್ಟಿ ಅನ್ನೋದು ಎಲ್ಲ ಕಡೆ ಇನ್ವೆಸ್ಟ್ ಮಾಡಿದಾಗ ಯಾವುದು ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರು ನಿಮಗೆ ಬರುವಂತ ದುಡ್ಡು ಇಷ್ಟೇ. ಈಗ ನೋಡಿ, ಬೆಂಗಳೂರಲ್ಲಿ ಮಾಡಿದ್ರೆ 3.6% ದುಡ್ಡು ಬರುತ್ತೆ. ಈ 3.6% ಏನಂತೆ, ನಾನೊಂದು ಮನೆ ಕಟ್ತೀನಿ, ಮನೆಯಲ್ಲಿ ರೆಂಟ್ಗೆ ಕೊಡ್ತೀನಿ ಜನಕ್ಕೆ. ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಿ ನಾನು ರೆಂಟ್ ಕೊಟ್ರೆ ಅದ್ರಲ್ಲಿ ಬರುವಂತ ಆದಾಯ ಎಷ್ಟು ಅಂತ ನಾನು ಲೆಕ್ಕ ಹಾಕಿದಾಗ 3.64% ಬರೋದು ಒಂದು ವರ್ಷಕ್ಕೆ. ಬೆಂಗಳೂರಲ್ಲಿ 4% ಇಟ್ಕೊಳ್ಳಿ.
ನಾನು ಬ್ಯಾಂಕಿಗೆ ಕಟ್ಟುವಂಥ ದುಡ್ಡು 7% ಇಲ್ಲ 8%, ನನಗೆ ಬರುವಂಥದ್ದು 4%. ಓಕೆ. ಸೊ ನಮ್ಗೊಂದು ಖುಷಿ ಇರುತ್ತೆ, ನಾನು ಸಂಪಾದನೆ ಮಾಡ್ತಿದ್ದೀನಿ, ನನಗೆ ರೆಂಟ್ ಬರ್ತಿದೆ ಅನ್ನೋದೊಂದು ಖುಷಿ ಇರುತ್ತೆ. ಬಟ್ ನೀವು ಅದನ್ನ ಸಾಲ ಮಾಡಿ ಕಟ್ಟಿದಾಗ ಅದರಲ್ಲಿ ಬರುವಂತ ರಿಟರ್ನ್ಸ್ ಮತ್ತೆ ಅದರಲ್ಲಿ ಬರುವಂತ ಆದಾಯ ಏನು ಪ್ರಯೋಜನ ಇಲ್ಲ. ನೀವು ಕಟ್ಟೋದೇ ಜಾಸ್ತಿ ಆಗಿರುತ್ತೆ, ನಿಮ್ಮ ಹತ್ರ ನಿಮ್ಮ ಬರುವಂತ ದುಡ್ಡು ಏನಿದೆ ಕಮ್ಮಿ ಇರುತ್ತೆ. ಇದನ್ನ ನೀವು ಇವತ್ತಿನ ಆ ಇವತ್ತಿನ ಸಿಚುಯೇಷನ್ಗೆ ನೀವು ಅದನ್ನ ನೋಡಿದಾಗ ಅರ್ಥ ಆಗತ್ತೆ. ಅಂದ್ರೆ ನಿಮ್ಮ ಹತ್ರ ಪ್ರಾಪರ್ಟಿ ಯಾವಾಗೋ ತಗೊಂಡಿರೋದಿದ್ದು ಇವಾಗ ಕಟ್ಟಿದ್ರೆ ಅದು ಬೇರೆ. ಇವತ್ತು ನಾನು ತಗೊಂಡು ಅದನ್ನು ಕಟ್ಟಿ ಅದನ್ನ ರೆಂಟ್ಗೆ ಕೊಟ್ಟು ಅದರಿಂದ ಬರುವಂತ ಆದಾಯ ನೀವು ನೋಡಿದಾಗ ತುಂಬಾ ಕಮ್ಮಿ ಇದೆ. ಓಕೆ. ಸೊ ಅದೇ ನಾನು ಕಮರ್ಷಿಯಲ್ ಪ್ರಾಪರ್ಟಿ ತಗೊಂಡ್ರು ಇದೇ ರೀತಿ ಆಗುತ್ತೆ. 7% ನೀವು ಏನೇ ಮಾಡ್ಬೇಕಂದ್ರೂ ಒಂದು 7% ಇನ್ಫ್ಲೇಷನ್ ಇದೆ, ಅದನ್ನ ತೆಗೆದು ಬಿಟ್ರೆ ನಿಮಗೆ ಬರುವಂತ ಆದಾಯ ಇಷ್ಟೇ. ಸೊ ಆದ್ರಿಂದ ನಿಮಗೆ ಬರುವಂಥದ್ದು ತುಂಬಾ ಕಮ್ಮಿ ಇರುತ್ತೆ ಪ್ರಾಪರ್ಟಿಲಿ. ಸೊ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಎಫ್ ಡಿ ರಿಟರ್ನ್ಸ್ ಎಷ್ಟಿತ್ತು ಮುಂಚೆ? 13% ಇತ್ತು. ಇವಾಗ ಎಷ್ಟಿದೆ? 6%, 7% ಬಂದಿದೆ ಅಲ್ವಾ? ಇನ್ಫ್ಲೇಷನ್ ಅಂದ್ರೆ ಏನು? ಇದು ಒಂದು ಹಣದುಬ್ಬರ ಕನ್ನಡದಲ್ಲಿ yes. ಅಂದ್ರೆ ಉಬ್ರಿಸ್ಕೊಳ್ಳುತ್ತೆ ಅಂತ. So, ಹೊಟ್ಟೆ ಈ ಉಬ್ರಿಸ್ಕೊಳ್ಳುತ್ತೆ ಅಂತಾರಲ್ಲ, ಆ ತರ ಕರೆಕ್ಟ್ ಹಣನೂ ಉಬ್ರಿಸ್ಕೊಂಡ್ಬಿಡ್ತದೆ ಅಂತ. ಕರೆಕ್ಟ್. ಸೊ ಈ ಹಣದುಬ್ಬರ ಏನಾಗುತ್ತೆ, ನಮ್ಮ ದುಡ್ಡನ್ನ ತಿಂತಾನೇ ಹೋಗುತ್ತೆ. ಸೊ ಇವಾಗ ನೀವು ಒಂದು 100 ರೂಪಾಯಿ ಇಟ್ಕೊಂಡಿದ್ರೆ ನಾಳೆ ನೆಕ್ಸ್ಟ್ ವರ್ಷಕ್ಕೆ ಆ 100 ರೂಪಾಯಿ ಇರೋದಿಲ್ಲ, ಅದಕ್ಕಿಂತ ಕಮ್ಮಿ ಆಗಿರುತ್ತೆ ವ್ಯಾಲ್ಯೂ. ಆ ಥರ ನೀವು ನೋಡ್ತಾ ಹೋದ್ರೆ 10 ವರ್ಷದಲ್ಲೇ ಆ 100 ರೂಪಾಯಿಗೆ ಬೆಲೆನೇ ಇರೋದಿಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ 7%ಗಿಂತ ಜಾಸ್ತಿ ದುಡ್ಡು ಬಂದ್ರೇನೆ ನಿಮ್ಮ ದುಡ್ಡು ಬೆಳ್ದಂಗೆ. ಇಲ್ಲಾಂದ್ರೆ ನಿಮ್ಮ ದುಡ್ಡು ಒಂದೇ 100 ರೂಪಾಯಿ ಇರುತ್ತೆ, ನೆಕ್ಸ್ಟ್ ವರ್ಷಕ್ಕೂ ಅದೇ ಬೆಲೆ ಇರುತ್ತೆ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಓಕೆ. ಸೊ ಅದಕ್ಕೆ ಒಂದು ಉದಾಹರಣೆ ಆಗಿ ನೋಡ್ಬೇಕಂದ್ರೆ ಇದೆಲ್ಲ ಖರ್ಚುಗಳು. ನೀವು ಒಂದು 10 ಲಕ್ಷ ಒಂದು 10 ವರ್ಷದಿಂದ ಇಟ್ಟಿದ್ದು 7% ಇಂಟ್ರೆಸ್ಟ್ ಬಂದಿದ್ರೆ ಇವತ್ತು ಆ ಹಣಕ್ಕೆ 10 ಲಕ್ಷಕ್ಕೆ ಬೆಲೆ ಇವತ್ತು 10 ಲಕ್ಷನೇ. ಯಾಕಂದ್ರೆ ನಾವು ಖರ್ಚು ಮಾಡೋದಕ್ಕೆ ಸಿಗೋ ಅಂತದ ಅಮೌಂಟ್ ನೋಡಿ, ನಾವು ನಾವು ಜೀವನ ಮಾಡ್ಬೇಕಂದ್ರೆ ಬೇಕಾಗಿರುವಂತ ವಸ್ತುಗಳೆಲ್ಲ ಡಬಲ್ ಆಗೋಗಿದೆ 10 ವರ್ಷದಲ್ಲಿ. ಇನ್ನು ನೆಕ್ಸ್ಟ್ ಇಯರ್ 10 years ಅಲ್ಲೂ ಡಬಲ್ ಆಗೋಗುತ್ತೆ. ನಾವು ಎಷ್ಟು ಕೂಡಿಟ್ಟು ಎಷ್ಟು ಬೆಳೆದಿರುತ್ತೆ ಅಷ್ಟು ದುಡ್ಡು ನಾವು ಖರ್ಚು ಮಾಡಿದ್ರೇನೆ ನಾವು ನಾವು ಬದುಕೋದಕ್ಕಾಗತ್ತೆ. ಹಾಗಾಗಿ ಈ ಆ, ಹಣನ ನಾವು ಜಾಸ್ತಿ ಬೆಳೆಸ್ದಂಗೆ ನಾವು ಅದರಿಂದ ಬೆನಿಫಿಟ್ನ ತಗೋಬಹುದು, ಇಲ್ಲಾಂದ್ರೆ ಬೆನಿಫಿಟ್ ತಗೊಳಕ್ ಸಾಧ್ಯ ಇಲ್ಲ. ಓಕೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 7%ಗಿನ ಜಾಸ್ತಿ ಏನ್ ಕೊಟ್ಟಿದೆ ಮಾರ್ಕೆಟ್ ಅಲ್ಲಿ ಅಂತ ನೋಡಿದಾಗ ಈಕ್ವಿಟಿ ಈಕ್ವಿಟಿ ರಿಟರ್ನ್ಸ್ ಏನಿದೆ, ಇಟ್ ಇಸ್ ಗಿವನ್ 17.2%. ಅದೇ ರೀತಿ ಗೋಲ್ಡ್ ಇವತ್ತಿನ ಸಿಚುಯೇಷನ್ ಅಲ್ಲಿ 17% ಕೊಟ್ಟಿದೆ ಗೋಲ್ಡ್. ಓಕೆ. ಅದು ಈ ವರ್ಷ ಚೆನ್ನಾಗಿರೋದಕ್ಕೆ, ಇಲ್ಲ ಅಂದ್ರೆ ಅಷ್ಟು ಕೂಡ ಬಂದಿರಲ್ಲ ಅಲ್ವಾ? ಮತ್ತೆ 10 ವರ್ಷದಲ್ಲಿ ಈಗ ಈ ಎಫ್ ಡಿ ರೀತಿ ಇನ್ವೆಸ್ಟ್ಮೆಂಟ್ ನ ಸೇಫ್ ಇನ್ವೆಸ್ಟ್ಮೆಂಟ್ಸ್ ನೋಡ್ಬೇಕಂದ್ರೆ 5-6% ಕೊಟ್ಟಿದೆ. ಸೊ ಇಟ್ ಈಸ್ ನಾಟ್ ಅ ಗುಡ್ ಇನ್ವೆಸ್ಟ್ಮೆಂಟ್. ನನ್ನ ದುಡ್ಡು ಬೆಳೆದೇ ಇಲ್ಲ. ಈಗ ನಾನು ಈಕ್ವಿಟಿಲಿ ಹಾಕಿದ್ರೆ 7%. ಎಸ್ ಸರ್, ಎಸ್ ಸರ್. ಎಸ್ ಸರ್. 7% ಇನ್ಫ್ಲೇಷನ್ ತೆಗೆದ್ರು 10% ಬೆಳೆದಿದೆ ಎವ್ರಿ ಇಯರ್. ಕಂಪೌಂಡಿಂಗ್ ಅಂದ್ರೆ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಆ ಥರ. ಸೊ ಆ ಥರ ಬಡ್ಡಿ ಬಡ್ಡಿ ಬಂದು ಇಷ್ಟು ಬೆಳೆದಿದೆ. ಹಾಗಾಗಿ ಇಟ್ ಈಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಟು ಡೂ. ಓಕೆ. ವಿಚ್ ಇಸ್ ಈಕ್ವಿಟಿ. ಬಟ್ ಇದರಲ್ಲಿ ಮಾಡುವಾಗ ಒಂದು ಕಾಳಜಿ ನಿಮ್ಮ ಮೈಂಡಲ್ಲಿ ಇರುವಂಥದ್ದು ಏನು ಇರ್ಬೇಕಂದ್ರೆ, ಏರಿಳಿತ ಅನ್ನೋದನ್ನ ನೀವು ತಲೆ ಕೆಡಿಸ್ಕೊಂಡಿರ ಬರೀ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಿದಾಗ ನಿಮ್ಮ ದುಡ್ಡು ಸಾಕಷ್ಟು ಬೆಳೆಯುತ್ತೆ. ಆ ಬೆಳೆದಾಗ ನಿಮ್ಮ ದುಡ್ಡು ಏನಿದೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 10 ವರ್ಷದಲ್ಲಿ ಈ ಈಕ್ವಿಟಿ ಅನ್ನೋದ್ರಲ್ಲಿ ಹಾಕಿದಾಗ ಅದು ಸಾಕಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ. ಆ ದುಡ್ಡಿನ ಮೇಲೆ ನೀವು ಆರಾಮಾಗಿ ಒಂದು ರಿಟರ್ನ್ಸ್ ತಗೊಂಡಾಗ ಯು ವಿಲ್ ಬಿ ಏಬಲ್ ಟು ಲೀವ್ ಅ ನಾರ್ಮಲ್ ಗುಡ್ ಲೈಫ್ ವಿತೌಟ್ ಎನಿ ಎಫರ್ಟ್ ಆಫ್ ಇಯರ್ಸ್. ಅಂದ್ರೆ ನಾವು ಕೆಲಸ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ನಾವು ಒಂದು 15 ವರ್ಷ ಕಷ್ಟಪಟ್ರೆ ಇನ್ವೆಸ್ಟ್ ಮಾಡಿಬಿಟ್ರೆ ದೆನ್ ವಿ ಕ್ಯಾನ್ ಲೀವ್ ಅ ಲ್ಯಾವಿಶ್ ಲೈಫ್. ಓಕೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎಸ್ ಎಸ್, ಗುಡ್ ಗುಡ್. ತುಂಬಾ ಚೆನ್ನಾಗಿ ಇವೆಲ್ಲ ಮಾಹಿತಿ ಕೊಟ್ಟಿದ್ದೀರಿ ಸರ್. ಎಸ್ ಸೊ ನಮ್ಗೊಂದು ಲೆವೆಲ್ಗೆ ಅರ್ಥ ಆಗ್ತಾ ಇದೆ ಈಗ. ಎಸ್ ಅಂದ್ರೆ ಈ ಹಣದುಬ್ಬರವನ್ನ ಸಹಿಸಿಕೊಂಡು
ಅದರ ಜೊತೆಗೆ ನಾವು ಬೆಳೆಯುವುದು ಹೇಗೆ? ನಾನು ಕೋಟ್ಯಾಧಿಪತಿ ಆಗಬೇಕಂದ್ರೆ ನನ್ನ ಪ್ರಯಾಣ ಪ್ರಾರಂಭಿಸೋದಕ್ಕೆ ಸರಳ ಮಾರ್ಗ ಯಾವುದು ಅನ್ನೋದು ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಆಗಿರುತ್ತದೆ. ಅದು ಬಹು ಮುಖ್ಯವಾದ ಪ್ರಶ್ನೆ ಆಗಿರುತ್ತದೆ. ಕರೆಕ್ಟ್. ತಾವು ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ ಸರ್. ಸೊ ಈಕ್ವಿಟಿ ಅನ್ನೋದು ಇಂಪಾರ್ಟೆಂಟ್, ಈಕ್ವಿಟಿ ಅನ್ನೋದ್ರಿಂದನೇ ಬೆಳೆಯುತ್ತೆ ಅನ್ನೋದು ಇವಾಗ ಕ್ಲಾರಿಟಿ ಸಿಕ್ಕಿದೆ. ಸೊ ಈ ಅಸೆಟ್ ಕ್ಲಾಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇರೋವಂಥದ್ದು ನಾಲ್ಕೇ ಆಪ್ಷನ್ಸ್ ಪ್ರಪಂಚದಲ್ಲಿ: ಈಕ್ವಿಟಿ, ಡೆಟ್, ಕಮೋಡಿಟಿ ಮತ್ತೆ ರಿಯಲ್ ಎಸ್ಟೇಟ್. ಈ ನಾಲ್ಕರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ದುಡ್ಡನ್ನ ಗಳಿಸೋದಕ್ಕಾಗತ್ತೆ. ಈ ವಿಷಯದ ಮೇಲೆ ಐ ಥಿಂಕ್ ಒಂದು ಸೆಷನ್ ನಾವು ಮಾಡಿದೀವಿ, ಅದನ್ನ ನೋಡಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಇದರದ್ದು ಪ್ರೋಸ್ ಅಂಡ್ ಕಾನ್ಸ್ ಏನಿದೆ, ಯಾವ ತರ ಹೆಲ್ಪ್ ಆಗುತ್ತೆ ಅನ್ನೋದು ನಾವು ಅದ್ರ ಬಗ್ಗೆ ಮಾತಾಡಿದೀವಿ. ಇದೆರಡು ವಿಷಯಗಳನ್ನು ನಾವು ತುಂಬಾ ಡೀಟೇಲ್ ಆಗಿ ಮಾತಾಡಿದೀವಿ. ಆ ಸೆಷನ್ದು ಡೀಟೇಲ್ಸ್ ಐ ಥಿಂಕ್ ಈ ಲಿಂಕ್ ಅಲ್ಲಿ ಹಾಕ್ತಾರೆ ಸರ್. ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ಇಟ್. ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ನೀವು ಕೇಳ್ದಂಗೆ ಸರ್, ಸಿಂಪಲ್ ಸ್ಟೆಪ್ಸ್ ಟು ಬಿಕಮ್ ಅ ಮಿಲೇನಿಯರ್. ಎಸ್ ಸರ್, ಎಸ್, ಇದೇ ಬೇಕಾಗಿರೋದು ನಮ್ಗೆ. ಸೊ ಈ ಹಾ. ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಒಂದು 15-15-15 ಅಂತ ಒಂದು ಆಪ್ಷನ್ ಇದೆ. ಓಕೆ. ಏನಪ್ಪಾ 15-15-15 ಅಂದ್ರೆ 15 ವರ್ಷ, 15,000, 15% ಇಂಟ್ರೆಸ್ಟ್ ಕೊಟ್ರೆ ನಿಮ್ಗೆ ಎಷ್ಟು ಬರುತ್ತೆ? ಏನ ಅಂದಾಜ್ ಯಾರಾದ್ರೂ ನಾನು ಹೇಳ್ಬೋದಾ? ಇಲ್ಲ ಚಾಟ್ ಕೋಟ್ಯಾಧಿಪತಿ ಬಾಕ್ಸ್ ಆಗ್ಬೇಕು ಸರ್. ಕೋಟ್ಯಾಧಿಪತಿ ಆಗಕ್ಕೆ ಎಷ್ಟು ವರ್ಷ ಬೇಕು? 15 ವರ್ಷ. ಆ 15 ವರ್ಷ, 15,000. ನೀವು ಕರೆಕ್ಟ್ ಆಗಿ ಅದಕ್ಕೆ ಲೆಕ್ಕ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ಸಿಂಪಲ್ ಆಗಿ ನಿಮ್ಗೆಲ್ಲರಿಗೂ ಸಿಂಪಲ್ ಥಾಟ್ ಅಲ್ಲಿ ಹೇಳ್ತಾ ಇದೀವಿ 15-15-15. ಸೊ ಈ 15-15-15 ಮೈಂಡ್ ಏನೋ ಒಂದು ಎಕ್ಸಾಂಪಲ್ ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಮಂತ್ರ ಇಟ್ಕೊಳ್ಳಿ. ಸೊ ಆ 15-15-15 ಇಂದ ಫಸ್ಟ್ ಯಾವತ್ತು ಮೊದಲ್ 1 ಕೋಟಿ ಮಾಡೋದೇ ಕಷ್ಟ. ಆ ಮೊದಲು 1 ಕೋಟಿ ಮಾಡೋದಕ್ಕೆ 15 ವರ್ಷದಲ್ಲಿ 15,000 ಇನ್ವೆಸ್ಟ್ ಮಾಡಿದ್ರೆ ಸಾಕು. ನಿಮ್ಗೆ ಅನ್ಸುತ್ತೆ ಏನಪ್ಪಾ ಇದು 15 ವರ್ಷದಲ್ಲಿ 1 ಕೋಟಿ ಏನ್ ಸಾಕಾಗತ್ತೆ, ಇನ್ನು ಜಾಸ್ತಿ ಮಾಡಬೇಕು. ಓಕೆ. ಸೊ ನಿಮಗೆ ಜಾಸ್ತಿ ಮಾಡ್ಬೇಕನ್ನೋ ಆಸೆ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಈಗ 15,000 ಪ್ರತಿ ವರ್ಷ ನೀವು 21% ಜಾಸ್ತಿ ಮಾಡಬೇಕು. ಅಂದ್ರೆ ನಾನು ಈ ವರ್ಷ 15,000 ಹಾಕಿದ್ದೀನಿ, ನೆಕ್ಸ್ಟ್ ವರ್ಷ 21% ಆಫ್ 15,000 ಜಾಸ್ತಿ ಮಾಡಬೇಕು. ಎಷ್ಟಾಯ್ತದು? 15%ಗೆ 21% ಜಾಸ್ತಿ ಮಾಡ್ಬೇಕಂದ್ರೆ ಎಷ್ಟಾಯ್ತು? ನೆಕ್ಸ್ಟ್ ವರ್ಷ 15,000 ಇಂಟು 21%, 3,150 ಪ್ಲಸ್ 15,000. ಸೊ 18,150 ನೆಕ್ಸ್ಟ್ ಇಯರ್ ಸೇವ್ ಮಾಡಬೇಕು. ಇದು ನಿಮ್ಮ ಟಾರ್ಗೆಟ್ ಆಗಿದ್ರೆ ನೆಕ್ಸ್ಟ್ 20 years ಅಲ್ಲಿ ಯು ವಿಲ್ ಹ್ಯಾವ್ 10 crores. ಓಕೆ, ಇಸ್ ದಿಸ್ ಎಕ್ಸೈಟಿಂಗ್ ಯು? 10 ವರ್ಷದಲ್ಲಿ 10 ಕೋಟಿ, ಸರ್, ಸಾರಿ ನೀವು 15 ಯಾರನ್ನ ವರ್ಷದಲ್ಲಿ ಬೇಕಾದ್ರೂ 20 ಕೋಟ್ಯಾಧಿಪತಿ ವರ್ಷಕ್ಕೆ. ಮಾಡ್ಬಿಡ್ತಿದ್ದೀರಾ? ಫಾರ್ಮುಲಾ ಕೊಟ್ಬಿಡ್ತಾ ಇದ್ದೀರಾ? ಸೊ ಇದು ಒಂದು ಸಿಂಪಲ್ ಫಾರ್ಮುಲಾ, ಹಾ. ಎಲ್ಲರ ಮೈಂಡ್ ಎಲ್ಲ ಉಳಿಯುತ್ತೆ. ಹಾಗಾಗಿ ನಾನು ಒಂದು ಸಿಂಪಲ್ ಆಗಿ ಒಂದು ಸಿಸ್ಟಮ್ ಕೊಡ್ತಾ ಇದ್ದೀನಿ, ಸೊ ದಟ್ ಇಟ್ಸ್ ಈಸಿ ಫಾರ್ ಪೀಪಲ್ ಟು ಸ್ಟಾರ್ಟ್. ಓಕೆ, ಎಲ್ಲರಿಗೂ ಒಂದು ಮಂತ್ರ ಬೇಕಾಗತ್ತೆ ನೀವು ಹೇಳ್ದಂಗೆ. ಸೊ ಅದು ಸಿಕ್ಕಿದ್ರೆ ಈಸಿ ಆಗೋಗುತ್ತೆ ಯಾರಿಗಾದ್ರೂ ಸ್ಟಾರ್ಟ್ ಮಾಡೋದಕ್ಕೆ, ಅಲ್ವಾ? ಎಸ್, ತುಂಬಾ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದೀರಿ ಸರ್. ಪ್ಲೀಸ್ ಗೋ ಹೆಡ್. ಎಸ್. ಸೊ ಇದು ನಾನು ಹೇಳಿರೋ 15-15-15 ಸಿಸ್ಟಮ್. ಓಕೆ. ಸೊ 15,000 ಫಾರ್ 15 years, 15%, ಯು ವಿಲ್ ಹ್ಯಾವ್ 1 crore. ಓಕೆ, ನೀವು ಹಾಕಿರೋಂಥ ದುಡ್ಡು 27 ಲಕ್ಷ, ನಿಮಗೆ ಬಂದಿರೋಂಥ ದುಡ್ಡು 27 ಲಕ್ಷ. ಇದರಲ್ಲಿ ಎಷ್ಟಾಗಿದೆ? ನೀವು ಹಾಕಿರುವಂತ ದುಡ್ಡು ಎಷ್ಟಿದೆ? 37 lakhs crore, 3 crore 79 lakhs. ನಿಮಗೆ ಬಂದಿರುವಂತದ್ದು 6 crores 33 lakhs. ಸೊ ನಿಯರ್ಲಿ 10 crores is what you gain. ಓಕೆ. ಸೊ 6 crores ನೀವು ದುಡ್ದಿಲ್ಲ, ಹಣ ದುಡ್ದಿರೋದು. ಓಕೆ, ಮನಿ ವಿಲ್ ವರ್ಕ್ ಹಾರ್ಡರ್ ಫಾರ್ ಯು ವೆನ್ ಯು ಇನ್ವೆಸ್ಟ್, ಅಲ್ವಾ? ನಿಮ್ಮ ದುಡ್ಡು ನಿಮಗಿನ ಜಾಸ್ತಿ ಕಷ್ಟಪಡೋದು ಯಾವಾಗ ಅಂದ್ರೆ ನೀವು ಅದಕ್ಕೆ ಟೈಮ್ ಕೊಟ್ಟಾಗ ನಿಮ್ಗಿನ ಜಾಸ್ತಿ ದುಡಿಯುತ್ತೆ. ನಿಮಗೆ ಬೇಕಾಗಿದ್ದನ್ನ ನಿಮಗೆ ಎಟ್ಕೋತೀರ ಮಾಡತ್ತೆ, ಅಲ್ವಾ? ಸೊ ಈ ಜನ ಹೇಳ್ಬೋದು, ನಾನು ಒಂದೇ ಸರಿ ನಾನು ಇನ್ವೆಸ್ಟ್ ಮಾಡ್ತೀನಿ, ನನಗೆ ದುಡ್ಡು ಬೇಕು ಅಂದ್ರೆ 30 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದು 10 ವರ್ಷದಲ್ಲಿ ಯು ವಿಲ್ ಹ್ಯಾವ್ 1.2 crores. ಓಕೆ. ಸೊ 20 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 15 ವರ್ಷದಲ್ಲಿ 1.6 crores ಇರುತ್ತೆ.
ನಾನು ಹೇಳಕ್ ಏನು ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಇನ್ವೆಸ್ಟ್ಮೆಂಟು ಒಂದು ಟೈಮ್ ಅನ್ನೋದು ನೀವು ಕೊಟ್ಟಾಗ ಅದರಲ್ಲಿ ಬೆಳೆಯುವಂತ ಅವಕಾಶಗಳು ತುಂಬಾ ಇರುತ್ತೆ. ಅದಕ್ಕೆ ಒಂದು ರೂಲ್ ಇದೆ, 843 ರೂಲ್ ಅಂತ ಇದೆ. ಏನಪ್ಪಾ 843 ರೂಲ್ ಅಂದ್ರೆ, 8 ವರ್ಷ ನಾವು ಹಣ ಹಾಕಿರೋದು ಒಂದು ದೊಡ್ಡದಾಗಿ ಬೆಳೆಯೋದಕ್ಕೆ ಒಂದು 8 ವರ್ಷ ಬೇಕಾಗುತ್ತೆ. ಆ 8 ವರ್ಷ ಬೆಳೆದ್ಮೇಲೆ ಏಯ್ತ್ ಇಯರ್ ಅಲ್ಲಿ ಕನ್ಸಿಡರ್ 10 ಲಕ್ಷ ಇದೆ ನಿಮ್ದು ಅಂದ್ರೆ, 4 ಇಯರ್ಸ್ ಅಲ್ಲಿ, 8 ಇಯರ್ಸ್ ಇಂದ 4 ಇಯರ್ಸ್ ಒಳಗೆ ನಿಮ್ಗೆ ಅದೇ ಡಬಲ್ ಆಗಿರುತ್ತೆ. 10 ಲಕ್ಷ 20 ಲಕ್ಷ ಆಗಿರುತ್ತೆ. 20 ಲಕ್ಷ 30 ಲಕ್ಷ ಆಗೋದಕ್ಕೆ 3 ವರ್ಷ ಬೇಕಾಗಿರುತ್ತೆ. ಸೊ 843 ಅಂದ್ರೆ ಲಾಸ್ಟ್ 12th ಇಯರ್ ಇಂದ 15th ಇಯರ್ಗೆ ನಿಮ್ಮ ಅಮೌಂಟ್ 20 lakhs ಇಂದ 40 lakhs ಆಗೋಗುತ್ತೆ. ಸೊ ಇಟ್ ಈಸ್ ಈಸಿ ಟು ಮಲ್ಟಿಪ್ಲೈ ವೆನ್ ಯು ಹ್ಯಾವ್ ಮೋರ್ ಟೈಮ್. ನಿಮ್ಗೆ ಯಾವಾಗ ನೀವು ಜಾಸ್ತಿ ಟೈಮ್ ಕೊಡ್ತೀರಾ, ದುಡ್ಡು ಬೆಳೆಯೋದಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. 15 ವರ್ಷ ನಿಮ್ಗೆ ಒಂದು ಕಂಪೌಂಡಿಂಗ್ ಅನ್ನೋದನ್ನ ನೀವು ತಿಳ್ಕೋಬೇಕು, ಒಂದು ಕಂಪೌಂಡಿಂಗ್ ನ ನೀವು ಅನುಭವಿಸ್ಬೇಕು ಅಂದ್ರೆ ಅದಕ್ಕೆ ಒಂದು 15 ವರ್ಷ ನೀವು ಟೈಮ್ ಕೊಡ್ಬೇಕಾಗತ್ತೆ. ಅದಕ್ಕೆ ನಾವು ಹೇಳೋದು, ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ನೀವು ಎಷ್ಟು ಜಲ್ದಿ ನೀವು ಸ್ಟಾರ್ಟ್ ಮಾಡಿದ್ರೆ ಅಷ್ಟು ನಿಮ್ಗೆ ಒಳ್ಳೆಯದು. ನಿಮ್ಮ ವೆರಿ ಜೀವನದಲ್ಲಿ ಯಾವಾಗ ನಾವು ಜಲ್ದಿ ನಾವು ಈ ಇನ್ವೆಸ್ಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ತಿರೋ, ಇಟ್ ವಿಲ್ ಗಿವ್ ಯು ಮೋರ್ ರಿಟರ್ನ್ಸ್, ರೈಟ್? ಸೊ ಎಸ್, ತುಂಬ ತುಂಬ ಚೆನ್ನಾಗಿ ನೀವು ಆ, ವಿಶದವಾಗಿ ಪರಿಚಯ ಮಾಡಿದ್ದೀರಿ. ನಮ್ಮ ವೀಕ್ಷಕರು ಗಮನಿಸಿ, ನಿಮ್ಗೆ ಏನಾದ್ರು ಅನುಮಾನ ಇದ್ದರೆ ಕಾಮೆಂಟ್ ಮಾಡಿದ್ರೆ ನಾನು ಶಂಕರ್ ಗಮನಿಸ್ತಾ ಇರ್ತೀವಿ. ನಿಮ್ಮ ಅನುಮಾನಗಳನ್ನು ಕೂಡ ಪರಿಹರಿಸ್ತೀವಿ. ಒಬ್ಬರು ಆನಂದ್ ಅನ್ನೋರು ಕೇಳ್ತಾ ಇದ್ದಾರೆ, ಸರ್ ಇವಾಗ ನಾವು ಕೆಲಸದಲ್ಲಿದೆ, ಕಡಿಮೆ ಸಂಬಳ ಇದೆ, ನಮ್ಮಂಥವ್ರು ಏನು ಮಾಡಬೇಕು? ಇರೋ ಅಷ್ಟು ದುಡ್ಡು ಎಷ್ಟು ಉಳ್ಸೋಕ್ಕಾಗತ್ತೆ ಅಷ್ಟರಿಂದ ಶುರು ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ನೀವೇನು ಹೇಳ್ತೀರಾ ಸರ್? 100% ಸರ್, ಸರಿಯಾಗಿ ಹೇಳಿದ್ರಿ. ಸೊ ನಮ್ಗೇನ್ ಉಳ್ಸಕ್ಕಾಗತ್ತೆ ಅದು ಉಳ್ಸೋಣ. ಸೊ ಈ ಇವತ್ತಿನ ಟಾಪಿಕ್ಸ್ ಏನಿದೆ ಅಲ್ಲ ಸರ್, ನಾವು ಕೊಟ್ಟಿರುವಂತ ಪ್ರಶ್ನೆಗಳು, ನಾವು ತಗೊಂಡಿರುವಂತ ಟಾಪಿಕ್ಸ್ನ, ಹ್ಞೂ. ನಾವು ಇದನ್ನ ಒಂದೊಂದು ಟಾಪಿಕ್ನ ಒಂದೊಂದು ಸೆಷನ್ ಮಾಡ್ಬೋದು. ಈ ಓಕೆ. ಹಣ ಮತ್ತೆ ಹಣದ ಜೊತೆ ನಮ್ಮ ಆ ಏನು ಒಡನಾಟ ಏನಿದೆ ಅದನ್ನ ಚೇಂಜ್ ಎಸ್, ಮಾಡ್ಕೊಳ್ಳೋದಕ್ಕೆ. ಡೆಫಿನೆಟ್ ಆಗಿ ನಮ್ಮ ಶಂಕರ್ ನಮ್ಮ ಜೊತೆ ಇರ್ತಾರೆ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ನಾವು ವಿಡಿಯೋ ಮಾಡ್ಯೂಲ್ಗಳನ್ನು ಮಾಡಿ ನಿಮಗೆ ಕೊಡ್ತೇವೆ. ಆ, ಎಸ್. ಸದ್ಯಕ್ಕೆ ಉಚಿತವಾಗಿ ಕೊಡ್ತೇವೆ. ಆಮೇಲೆ ಇನ್ನೊಂದು ಸ್ವಲ್ಪ ಇನ್ನೂ ಡೀಟೇಲ್ ಬೇಕು ಅಂದರೆ ಅವಾಗ ಸ್ವಲ್ಪ ಚಾರ್ಜ್ ಮಾಡ್ತೀವಿ. ಓಕೆ, ಇದಿಷ್ಟು ಸದ್ಯಕ್ಕೆ ಹೇಳಿರ್ತೇನೆ ನಾನು. ಓಕೆ. ಎಸ್ ಸರ್, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನೀವೆಲ್ಲ ನಮಗೆ ಅರ್ಥ ಮಾಡಿಸ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್.